क्लेशनाशाय गोविन्दाय नमो नमः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत् स्मरणात् भवेत्। वक्रतुण्ड महाकाय कोटिसूर्यसमप्रभ निर्विघ्नं कुरु मे देव सर्वकार्येषु सर्वदा। सत्याभिज्ञकराब्जोत्थान् 50 वर्षपूजकान् सत्यप्रमोदतीर्थार्यान् नौमिन्याय सुधारतान्। श्री श्री सत्यात्म तीर्थ गुरुभ्यो नमः। जलज्येष्ठ निभाकारं जगदीश पदाश्रयं जगतीतल विख्यातं जगन्नाथ गुरुं भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ. ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪು ಕರುಣದಲ್ಲಿ. 6ನೇ ಪದ್ಯ ಇವತ್ತು ಭಾರತೀ ದೇವಿಯ ಸ್ತೋತ್ರ ಅದ. 6ನೇ ಪದ್ಯದೊಳಗ ಭಾರತೀ ದೇವಿ ಮತ್ತು ಸರಸ್ವತಿ ದೇವಿ ಇಬ್ಬರದು ಅಂತಾನೆ ಅನುಸಂಧಾನ. ಇಲ್ಲಿ ಯಾವ ಗುಣಗಳೊಳಗ ಏನೂ ವ್ಯತ್ಯಾಸ ಇಲ್ಲ, ಕೇವಲ ಪದವಿ ಒಳಗ ಮಾತ್ರ ವ್ಯತ್ಯಾಸ. ಅದರ ಸ್ತೋತ್ರ ಮಾತ್ರ ಭಾರತೀ ದೇವಿದು ಮತ್ತು ಸರಸ್ವತಿ ದೇವಿ ಇಬ್ಬರಿಗೂ ಈ ಎಲ್ಲ ವಿಶೇಷಣಗಳು ಬರ್ತಾವ. ಕೃತಿರಮಣ ಪ್ರದ್ಯುಮ್ನ ನಂದನೆ. ಲಕ್ಷ್ಮೀ ದೇವಿಯ ಕೃತಿ ಎಂಬ ರೂಪ ಮತ್ತು ದೇವರ ಪ್ರದ್ಯುಮ್ನ ಎಂಬ ರೂಪ, ಈ ಎರಡೂ ರೂಪಗಳಲ್ಲಿ ಹುಟ್ಟಿದಂತಹ ಈ ಭಾರತೀ ದೇವಿ. ನಂದನೆ ಅಂದ್ರ ಮಗಳು. ಲಕ್ಷ್ಮೀ ದೇವಿಯ ಕೃತಿ ರೂಪ ಮತ್ತು ದೇವರ ಪ್ರದ್ಯುಮ್ನ ಎಂಬ ರೂಪದಿಂದ ಹುಟ್ಟಿದಂತಹ ಭಾರತೀ ದೇವಿಯ ಸ್ತೋತ್ರ. ಈ ಪ್ರದ್ಯುಮ್ನ ಮತ್ತು ಕೃತಿ ಯಾವ ಅವತಾರ, ಯಾವ ರೂಪ ಅನ್ನೋದನ್ನ ಒಂದ್ ಸ್ವಲ್ಪ ನೋಡೋಣ ಡೀಟೇಲ್ ಆಗಿ. ಇಲ್ಲಿ ಏನ್ ಹೇಳ್ತಾರಂದ್ರ, ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡುವಕಿನ ಮೊದಲು, ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡುವ ಮೊದಲು ದೇವರು ಶ್ರೀಹರಿ ತನ್ನನ್ನ ತಾನು 4 ರೂಪಗಳಿಂದ ಸೃಷ್ಟಿ ಮಾಡ್ಕೋತಾನ. ದೇವರು ತನ್ನದೇ ಆದಂತಹ 4 ರೂಪಗಳನ್ನ ಸೃಷ್ಟಿ ಮಾಡ್ತಾನ. ಅಂದ್ರ ದೇವರ್ಕಿಂತ ಸ್ವಲ್ಪ ಕಡಿಮೆ ಇರ್ತಾವವು ಪವರ್ ಒಳಗ ಅಂತನೂ ಅಲ್ಲ. ಯಾವ ಯೋಗ್ಯತಾದೊಳಗ, ಕೆಪಾಸಿಟಿ ಒಳಗ ದೇವರಿಂದ ಬೇರೆ ಅಥವಾ ದೇವರಿಗಿಂತ ಸ್ವಲ್ಪ ಕಡಿಮೆ ಅಂತ ಎಂದಿಗೂ ಇಲ್ಲ. ಆ ತರದ ಯಾವ ಕಾನ್ಸೆಪ್ಟು ಇಲ್ಲ ಇಲ್ಲಿ. ಈಗ ಒಂದು ದೀಪದಿಂದ, ಒಂದು ಕ್ಯಾಂಡಲ್ದಿಂದ ನಾವು 4 ಕ್ಯಾಂಡಲ್ಗಳನ್ನ ಹಚ್ಚಿದ್ರ ಆ ಮೊದಲನೇ ಕ್ಯಾಂಡಲಿನಲ್ಲಿ ಅದರ ಬೆಳಕಿನಲ್ಲಿ ಯಾವುದೇ ವ್ಯತ್ಯಾಸ ಹೆಂಗ ಆಗೋದಿಲ್ಲೋ ಹಂಗ ದೇವರ ಮೂಲ ರೂಪದಿಂದ ಈ 4 ರೂಪಗಳು ಸೃಷ್ಟಿ ಮಾಡ್ದ ಅಂದ್ರ ಆ ಮೂಲ ರೂಪಕ್ಕೂ ಮತ್ತು ಈ ಸೃಷ್ಟಿಯಾದಂತಹ 4 ರೂಪಗಳಿಗೂ ಏನೂ ವ್ಯತ್ಯಾಸ ಇಲ್ಲ. ಇಲ್ಲಿ ದೇವರು ತನ್ನ 4 ರೂಪಗಳನ್ನ ಸೃಷ್ಟಿ ಮಾಡ್ಕೊಂಡಲ್ಲ. ಯಾವ 4 ರೂಪಗಳು ಅಂದ್ರ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಮತ್ತೊಮ್ಮೆ ಹೇಳ್ತೀನಿ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ. ಹಿಂಗ ಬ್ರಹ್ಮಾಂಡದ ಸೃಷ್ಟಿ ಮಾಡುವ ಮುಂಚೆ ದೇವರು ತನ್ನ 4 ರೂಪಗಳನ್ನ ಸೃಷ್ಟಿ ಮಾಡ್ಕೊಂಡ. ಹಂಗ ಲಕ್ಷ್ಮೀ ದೇವಿಗೂ ಆಜ್ಞಾ ಮಾಡ್ದ. ಮತ್ತು ಇದು ಲಕ್ಷ್ಮೀ ದೇವಿಯ ಇಚ್ಛಾನೂ ಹೌದು. ಏನಂದ್ರ ನಾವು ಲಕ್ಷ್ಮೀ ದೇವಿ ವರ್ಣನಾ ಕೇಳೋವಾಗ ನಾವು ಕೇಳಿದ್ವಿ, ದೇವರು ಎಷ್ಟು ರೂಪಗಳನ್ನ ತಾಳ್ತಾನೋ ಲಕ್ಷ್ಮೀ ದೇವಿಯು ಅಷ್ಟೇ ರೂಪಗಳಿಂದ ದೇವ್ರ ಜೊತೆ ಇರ್ತಾಳ ಅಂತ ಹೇಳಿ. ಹಂಗ ಇಲ್ಲಿ ದೇವರು ತನ್ನ 4 ರೂಪಗಳನ್ನ ಸೃಷ್ಟಿ ಮಾಡ್ಕೊಂಡು
ಲಕ್ಷ್ಮೀ ದೇವಿಗೂ ಆಜ್ಞಾ ಮಾಡ್ತಾನ, ನಿನ್ನ 4 ರೂಪಗಳನ್ನ ಸೃಷ್ಟಿ ಮಾಡ್ಕೋ ಅಂತ ಹೇಳಿ. ಹಂಗ ಲಕ್ಷ್ಮೀ ದೇವಿ ತಾನು ಸ್ವಯಂ ತನ್ನ 4 ರೂಪಗಳನ್ನ ತಾ ಸೃಷ್ಟಿ ಮಾಡ್ಕೋತಾಳ. ಆದ್ರೂ ದೇವರ ಆಜ್ಞೆಯಂತೆ ಮಾಡ್ತಾಳ. ಹಿಂಗಾಗಿ ದೇವ್ರು ಮಾಡ್ಕೋತಾನ, ಅದೇ ಯೋಗ್ಯತಾನು ಲಕ್ಷ್ಮೀ ದೇವಿದು ಅದ, ಹಿಂಗಾಗಿ ಇಬ್ರು ಸಮಾನರು ಅಂತಲ್ಲ. ಲಕ್ಷ್ಮೀ ದೇವಿ ತನ್ನ 4 ರೂಪಗಳನ್ನ ದೇವರ ಆಜ್ಞೆಯಂತೆ ಅವನ ಅಧೀನದೊಳಗೆ ಮಾಡ್ಕೋತಾಳ. ಯಾವಂದ್ರ ವಾಸುದೇವನಿಗೆ ಮಾಯಾ ಎಂಬ, ಮಾಯಾಪತಿ ವಾಸುದೇವ ಅಂತ ಕರಿತೀವಲ್ಲ ಹಂಗ, ಸಂಕರ್ಷಣ ರೂಪಿಯಾದ ಭಗವಂತನಿಗೆ ಜಯ ಎಂಬ ರೂಪದಿಂದ ಲಕ್ಷ್ಮೀದೇವಿ, ಪ್ರದ್ಯುಮ್ನ ಇಲ್ಲೇನ್ ಬಂದದಲ್ಲ ಕೃತಿರಮಣ ಪ್ರದ್ಯುಮ್ನ ಅಂತ ಹೇಳಿ 3ನೇ ರೂಪ, ಅದು ಪ್ರದ್ಯುಮ್ನ ಎಂಬುವಂತಹ ಭಗವಂತನ ರೂಪಕ್ಕೆ ಲಕ್ಷ್ಮೀದೇವಿ ತನ್ನ ಕೃತಿ ಎಂಬುವಂತಹ ರೂಪವನ್ನ ಅವತಾರ ತಾಳ್ತಾಳ. 4ನೇದ್ದು ಅನಿರುದ್ಧ ಎಂಬುವಂತಹ ರೂಪ, ಅಲ್ಲಿ ಲಕ್ಷ್ಮೀದೇವಿ ಶಾಂತಿ ಅನ್ನುವಂತಹ ರೂಪವನ್ನ ತಾಳ್ತಾಳ. ವಾಸುದೇವನಿಗೆ ಮಾಯಾ, ಸಂಕರ್ಷಣನಿಗೆ ಜಯ, ಪ್ರದ್ಯುಮ್ನನಿಗೆ ಕೃತಿ, ಅನಿರುದ್ಧನಿಗೆ ಶಾಂತಿ. ಹಿಂಗ ದೇವರ 4 ರೂಪಕ್ಕ ಲಕ್ಷ್ಮೀದೇವಿ ತನ್ನ ಮಾಯಾ, ಜಯ, ಕೃತಿ ಮತ್ತು ಶಾಂತಿ ಎಂಬುವಂತಹ 4 ರೂಪಗಳನ್ನ ತಾಳ್ತಾಳ. ಇಲ್ಲಿ ವಾಸುದೇವ ಮತ್ತು ಮಾಯಾ ದಂಪತಿಗಳಲ್ಲಿ ದೇವರಲ್ಲಿ ಚತುರ್ಮುಖ ಬ್ರಹ್ಮದೇವರು ಹುಟ್ಟುತ್ತಾರೆ. ಈ ಬ್ರಹ್ಮದೇವರದು ಮತ್ತು ವಾಯುದೇವರ ಸ್ತೋತ್ರ ಬಂದಾಗ ಕೇಳಿದ್ವಿ, ವಾಯುದೇವರು ಹೆಂಗ್ ಹುಟ್ಟಿದ್ರು ಮತ್ತು ಚತುರ್ಮುಖ ಬ್ರಹ್ಮದೇವರು ಹೆಂಗ್ ಹುಟ್ಟಿದ್ರು ಅಂತ ಹೇಳಿ. ಚತುರ್ಮುಖ ಬ್ರಹ್ಮದೇವರು 2 ಸಾರ್ತಿ ಜನ್ಮವನ್ನ ತಾಳ್ತಾರ. ಒಂದು ಮೊದಲು, ಇನ್ನೊಂದು ಬ್ರಹ್ಮಾಂಡದ ಸೃಷ್ಟಿ ಆದ್ಮೇಲೆ. ಆ ಸೃಷ್ಟಿ ಕಾಲದೊಳಗ ಭಗವಂತನ ನಾಭಿಯಿಂದ ಕಮಲದೊಳಗೂ ಬ್ರಹ್ಮದೇವರು ಒಮ್ಮೆ ಜನ್ಮ ತಾಳ್ತಾರ. ಇಲ್ಲಿ ವಾಸುದೇವ ಮತ್ತು ಮಾಯಾ ದಂಪತಿಗಳಲ್ಲಿ ದೇವರಲ್ಲಿ ಮತ್ತು ಲಕ್ಷ್ಮೀ ದೇವಿಯಲ್ಲಿ ಚತುರ್ಮುಖ ಬ್ರಹ್ಮದೇವರು ಅವತಾರವನ್ನ ತಾಳ್ತಾರ. ಸಂಕರ್ಷಣ ಮತ್ತು ಜಯ ಎಂಬುವಂತಹ ದೇವರ ಮತ್ತು ಲಕ್ಷ್ಮೀ ರೂಪದಲ್ಲಿ ವಾಯುದೇವರು ಅವತಾರವನ್ನ ತಾಳ್ತಾರ, ಜನ್ಮವನ್ನು ಪಡಿತಾರ. 3ನೇದ್ದೇನದಲ್ಲ ಪ್ರದ್ಯುಮ್ನ ಮತ್ತು ಕೃತಿ ಎಂಬುವಂತಹ ರೂಪದೊಳಗ ಸರಸ್ವತಿ ಮತ್ತು ಭಾರತಿ ಇಬ್ಬರು, ಇಟ್ ಈಸ್ ಜಸ್ಟ್ ಲೈಕ್ ಟ್ವಿನ್ಸ್ ಅಂತ ಅನ್ಬೋದು. ಹಂಗ ಇಬ್ಬರು ಬೇರೆ ಬೇರೆ ಕಡೆ ಅಲ್ಲ, ಭಗವಂತನ ಮತ್ತು ಲಕ್ಷ್ಮೀ ದೇವಿಯ ಒಂದೇ ರೂಪದೊಳಗ ಪ್ರದ್ಯುಮ್ನ ಮತ್ತು ಕೃತಿ ಎಂಬುವಂತಹ ರೂಪದೊಳಗ ಸರಸ್ವತಿ ಮತ್ತು ಭಾರತೀ ದೇವಿ ಇಬ್ಬರೂ ಜನ್ಮವನ್ನ ಪಡಿತಾರ, ಇಬ್ಬರು ಹುಟ್ಟತಾರ. ಅಂತಹ ಕೃತಿ ರಮಣ ಪ್ರದ್ಯುಮ್ನ ನಂದನೆ ಅಂದ್ರ ಇಲ್ಲಿ ಏನ್ ಗೊತ್ತಾಯ್ತು ಅಂದ್ರ, ಸರಸ್ವತಿ ಮತ್ತು ಭಾರತೀಯರು ಸಾಕ್ಷಾತ್ತಾಗಿ ದೇವರು ಮತ್ತು ಲಕ್ಷ್ಮೀ ದೇವಿಯಿಂದಲೇ ಜನ್ಮವನ್ನ ತಾಳಿದವರು. ಇಲ್ಲಿ ಇನ್ನೊಂದ್ ಏನ್ ಕಾನ್ಸೆಪ್ಟ್ ಅಂದ್ರ, ಪೇರೆಂಟ್ಸ್ ಬೇರೆ ಬೇರೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ತೋರಿಸ್ಲಿಕ್ಕೆ, ಅಂದ್ರ ದೇವರೇ ಇದ್ದಾನ, ಲಕ್ಷ್ಮೀ ದೇವಿನೇ ಇದ್ದಾಳ, ಅವ್ರದೇ 4 ರೂಪ, ಆದ್ರೂ ಬೇರೆ ಬೇರೆ ಪೇರೆಂಟ್ಸ್ ಇಂದ ಇವರೆಲ್ಲ ಜನ್ಮವನ್ನ ತಾಳದವರು ಅನ್ನುವಂತಹ ಒಂದು ಕ್ಲಿಯರೆನ್ಸ್ ಕೊಡ್ಲಿಕ್ಕೆ ವಾಸುದೇವ ಮತ್ತು ಮಾಯಾ ದಂಪತಿಗಳಲ್ಲಿ ಚತುರ್ಮುಖ ಬ್ರಹ್ಮದೇವರು, ಮತ್ತು ಸಂಕರ್ಷಣ ಮತ್ತು ಜಯ ದಂಪತಿಗಳಲ್ಲಿ ವಾಯುದೇವರು, ಪ್ರದ್ಯುಮ್ನ ಮತ್ತು ಕೃತಿ ದಂಪತಿಗಳಲ್ಲಿ ದೇವರು ಮತ್ತು ಲಕ್ಷ್ಮೀ ದೇವಿಯಲ್ಲಿ ಸಾಕ್ಷಾತ್ ಈ ಸರಸ್ವತಿ ಮತ್ತು ಭಾರತೀ ದೇವಿಯರು ಹುಟ್ಟುತ್ತಾರ. ಇದು ಕೃತಿ ರಮಣ ಪ್ರದ್ಯುಮ್ನ ನಂದನೆ, ಅವರ ಮಗಳು ಯಾರು, ಈ ಭಾರತಿ ಮತ್ತು ಸರಸ್ವತಿ ದೇವಿಯರು. ಮತ್ ಆಗಾಳ್ ಹೇಳ್ದಂಗ ಈ ಕಾನ್ಸೆಪ್ಟ್ ಒಳಗ ಇಲ್ಲಿ ದೇವರು ಮತ್ತು ಲಕ್ಷ್ಮೀ ದೇವಿ ಇಬ್ಬರಿಗೂ ಈಕ್ವಲ್, ಅವರು ಮೂಲ ರೂಪದಿಂದ ಅಂದ್ರ ಮಹಾಲಕ್ಷ್ಮಿ ರೂಪ ಮತ್ತು ನಾರಾಯಣ ರೂಪ ದಿಂದ ಈ 4 ರೂಪಗಳೇನು ಬಂದವು, ಈ ರೂಪಗಳಿಗೂ ಮೂಲ ರೂಪಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಇದು ಕೇವಲ ಭಗವಂತ ಮತ್ತು ಲಕ್ಷ್ಮೀ ದೇವಿಯ ಲೀಲೆ. ಬೇರೆ ಬೇರೆ ಪೇರೆಂಟ್ಸ್ ಅಥವಾ ಬೇರೆ ಬೇರೆ ರೂಪದಿಂದ ಹಿಂಗ ಜನ್ಮವನ್ನ ಕೊಡುವುದು ಕೇವಲ ಲಕ್ಷ್ಮೀದೇವಿ ಮತ್ತು ಭಗವಂತನ ಲೀಲೆ ಅಷ್ಟೇ ಹೊರತು, ಈ ರೂಪಗಳಿಗೆ, ಇವು ರಾಮ ಕೃಷ್ಣ ನರಸಿಂಹ ರೂಪಗಳಂತೆನೆ ಹೊರತು ಈ ರೂಪಗಳಿಗೆ ಮತ್ತು ಮೂಲ ರೂಪಗಳಿಗೆ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಇಲ್ಲಿ ಏನಾದ್ರೂ ಕೇಳೋದದೇನ್ರಿ? ಮೇಧಾ ಅವ್ರ, ನೀವು ಅದು ಬ್ರಹ್ಮದೇವ್ 2 ಸಲ ಜನ್ಮ ತಗೊಳ್ತಾರ ಅಂದ್ರಲ್ಲ, ಅದನ್ನ ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ತೀರೇನು? ಅಂದ್ರ ಮೊದ್ಲು ವಾಸುದೇವ ಮತ್ತು ಮಾಯಾ ದಂಪತಿಗಳೊಳಗ ಪ್ಲಸ್ ಆಮೇಲೆ ಮತ್ತ. ಹೌದು, ಇಲ್ಲಿ
ಸೃಷ್ಟಿಗಿಂತ ಮುಂಚೆ ಅಂದ್ರೆ ಬ್ರಹ್ಮಾಂಡದ ಸೃಷ್ಟಿ ಆಗೋಕ್ಕಿಂತ ಮುಂಚೆ ದೇವರು ಮತ್ತು ಲಕ್ಷ್ಮೀ ದೇವಿ ತಮ್ಮದೇ ಆದಂತಹ 4 ರೂಪಗಳನ್ನ ಸೃಷ್ಟಿ ಮಾಡ್ತಾರೆ. ಅದಕ್ಕೆ ಶುದ್ಧ ಸೃಷ್ಟಿ ಅಂತಾರ. ಅಂದ್ರೆ ಯಾವುದೇ ಮಿಕ್ಸೆಡ್ ಇಲ್ಲ. 3 ಮಟೀರಿಯಲ್ ನಾವು ಹೇಳ್ತೀವಲ್ಲ ಶಾಸ್ತ್ರದೊಳಗ, ಒಂದು ಪ್ರಕೃತಿ ತತ್ವ, ಮಹತ್ತತ್ವ, ಅಹಂಕಾರ ತತ್ವ ಅನ್ನುವಂತಹ 3 ರಾ ಮಟೀರಿಯಲ್ ಇವು. ಈ ರಾ ಮಟೀರಿಯಲ್ ಗಳನ್ನ ಸೃಷ್ಟಿ ಮಾಡಿ ಇದನ್ನೇ ಮಿಕ್ಸ್ ಮಾಡಿ, ಇದು ಒಂದು ರೇಷೋ ಪ್ರಕಾರ ಮಿಕ್ಸ್ ಮಾಡ್ತಾನೆ ದೇವ್ರು. ಎಲ್ಲಾ ಕಡೆ ಈಕ್ವಲ್ ಆಗಿ ಮಾಡೋದಿಲ್ಲ. ಅಂದ್ರೆ ಈ ಸೃಷ್ಟಿ ವಿಷಯ ಬಹಳ ಡೀಪ್ ಅದ ಆಕ್ಚುಲಿ. ಯಾವ್ಯಾವ್ದನ್ನ ಎಷ್ಟು ಪರ್ಸೆಂಟ್ ತಗೊಂಡು ಯಾವ್ದನ್ನ ಸೃಷ್ಟಿ ಮಾಡ್ತಾನಂತ ಹೇಳಿ. ಹಿಂಗ 3 ರಾ ಮಟೀರಿಯಲ್ ಗಳನ್ನ ದೇವರು ಸೃಷ್ಟಿ ಮಾಡ್ತಾನ. ಇದು ಎಲ್ಲದಕ್ಕಿಂತ ಮುಂಚೆ ಏನು ದೇವರು ತಾನು ಸೃಷ್ಟಿ ಆದ್ನಲ್ಲ, ಲಕ್ಷ್ಮೀ ದೇವಿ ಆದ್ನಲ್ಲ, ಹಿಂಗ ಕಪಲ್ಸ್ ದಂಪತಿಗಳೇನಾದ್ರಲ್ಲ, ಅಲ್ಲಿ ಒಂದು ಬಾರಿ ಚತುರ್ಮುಖ ಬ್ರಹ್ಮದೇವರು ಹುಟ್ಟ್ಯಾರ. ಮತ್ತು ಇದು ಈ ಪ್ರಳಯ ಕಾಲದಲ್ಲಿ ಭಗವಂತ ಏನು ಈ ಉದಕ ಪ್ರಳಯೋದಕ ಅಂತ ಕರೀತಾರಲ್ಲ, ಅಲ್ಲಿ ಅನಂತ ಶಯನನಾಗಿ ದೇವ್ರೇನು ಮಲ್ಕೊಂಡಾನಲ್ಲ, ಅವನ ನಾಭಿಯಿಂದ ಅಂದ್ರ ಹೊಕ್ಕಳಿನಿಂದ ಏನು ಕಮಲ ಬಂದದಲ್ಲ, ಆ ಕಮಲದಲ್ಲಿ ಬ್ರಹ್ಮದೇವರು ಮತ್ತೊಂದ್ಸರ್ತಿ ಹುಟ್ಟತಾರ ಅಲ್ಲಿ. ಮತ್ತ ಅಲ್ಲಿ ಇನ್ನೊಂದೇನು ವಿಷಯ ಅಂದ್ರ ಹೊಸದು ಕಾನ್ಸೆಪ್ಟ್ ಏನ್ ಬರ್ತದಂದ್ರ, ಅಲ್ಲಿ ಬ್ರಹ್ಮದೇವರ ಜೊತೆಗೇನೆ ಅರ್ಧನಾರಿ ರೂಪದಿಂದ, ನಾರಿ ನರ ರೂಪದಿಂದ ಸರಸ್ವತಿ ದೇವಿಯು ಬ್ರಹ್ಮದೇವರ ಜೊತೆಗೆ ಹುಟ್ಟತಾಳ. ಅವರಿಬ್ರು ಅಂದ್ರ ಒಂದೇ ದೇಹದೊಳಗೆ. ಈಗ ಶಿವ ಪಾರ್ವತಿಯರದು ಅರ್ಧನಾರಿ ನರ ರೂಪ ಏನು ನಾವು ನೋಡ್ತೀವಲ್ಲ, ಫೋಟೋನೋ ಅಥವಾ ಒಂದೇನ್ ಕಾನ್ಸೆಪ್ಟ್ ಅದಲ್ಲ, ಹಂಗ ಭಗವಂತನ ಇಲ್ಲಿ ಬೇರೆ ಬೇರೆ ಪೇರೆಂಟ್ಸಿಗೆ ಹುಟ್ಟ್ಯಾರ. ಸರಸ್ವತಿ ಮತ್ತು ಭಾರತಿ ಮತ್ತು ಬ್ರಹ್ಮದೇವರು ವಾಯುದೇವರು. ಅಲ್ಲಿ ಎಲ್ಲಿ ಪ್ರಳಯ ಕಾಲದಲ್ಲಿ ಏನು ಉದಕದಲ್ಲಿ ದೇವರು ಮಲ್ಕೊಂಡಾಗ, ಅಲ್ಲಿ ಅವನ ನಾಭಿಯ ಕಮಲದಲ್ಲಿ ಏನು ಬ್ರಹ್ಮದೇವರು ಹುಟ್ಟಿದ್ರಲ್ಲ, ಅಲ್ಲಿ ಬ್ರಹ್ಮದೇವರ ಜೊತೆಗೆ ಅರ್ಧನಾರಿ ರೂಪದಿಂದ ಸರಸ್ವತಿ ದೇವಿನೂ ಹುಟ್ಟ್ಯಾಳ. ಹುಟ್ಟಿದ ಮೇಲೆ ಸರಸ್ವತಿಯನ್ನ ಬೇರೆ ಮಾಡಿ, ದೇಹದಿಂದ ಬೇರೆ ಮಾಡಿ ಮದುವೆ ಆಗ್ತಾರ ಬ್ರಹ್ಮದೇವರು. ಆ ಕಾನ್ಸೆಪ್ಟ್ ಆಕ್ಚುಲಿ ಮುಂದೆ ಬರ್ತದ. ಅಂದ್ರ ಬಹಳ ಜನ ಏನು ಅದಕ್ಕೆ ಆಕ್ಷೇಪ ಮಾಡ್ಯಾರಂದ್ರ, ಬ್ರಹ್ಮದೇವರು ತಾವು ಸೃಷ್ಟಿ ಮಾಡಿದಂತಹ ತಮ್ಮ ಮಗಳನ್ನೇ ಲಗ್ನ ಆಗ್ಯಾರ, ಹಂಗ ಹಿಂಗ ಏನೇನೋ ಅಬದ್ಧ ಸುಬದ್ಧ ಕೆಲವೊಂದು ಲೇಖನಗಳು ಬರ್ತಾವ. ಈಗೆಲ್ಲ ಇಂಟರ್ನೆಟ್ನಾಗು ನೋಡ್ಲಿಕ್ ಸಿಗ್ತಾವ ಅವೆಲ್ಲ. ಬಹಳಷ್ಟು ಆರ್ಟಿಕಲ್ ಅವ ಅದ್ರ ಬಗ್ಗೆ. ಅದು ಶುದ್ಧ ಸುಳ್ಳು. ಅಂದ್ರ ನಿಯತ ಪತ್ನಿ ಅಂತ ಯಾಕೆ ಹೇಳ್ಯಾರ, ನಿಜ ಪತ್ನಿ ಅಂತ ಕರ್ದಾರ. ಇಲ್ಲಿ ಮುಂದ 3ನೇ ಲೈನ್ ಒಳಗ್ ಕರ್ದಾರ ನೋಡ್ರಿ. ನಿಜ ಪತ್ನಿ ಅಂತ ಯಾಕೆ ಕರ್ದಾರಂದ್ರ, ಈಗಿಂದಷ್ಟೇ ಅಲ್ಲ, ಅವ್ರು ಸೃಷ್ಟಿ ಕಾಲದಿಂದ ಸ್ವರೂಪತಃ ಇಬ್ರು ಗಂಡ ಹೆಂಡತಿ. ಅವರು ನಿಜ ಪತ್ನಿ, ಕೇವಲ ಅವತಾರದೊಳಗಂತಲ್ಲ, ಸ್ವರೂಪತಃನೇ ಇಬ್ರು ನಿಜ ಪತ್ನಿ. ಭಗವಂತನ ನಾಭಿಯಿಂದ ಹುಟ್ಟಿದಾಗ ಸರಸ್ವತಿ ಬ್ರಹ್ಮದೇವರ ಜೊತೆಗೇ ಇದ್ಲು. ಹೊರಗ ಬಂದ ಮೇಲೆ ಆಕೆಯನ್ನ ಬೇರೆ ಮಾಡಿ ಇಬ್ರು ಮದುವೆ ಆಗ್ತಾರ ಅಂತದ. ಹಿಂಗ 2 ಬಾರಿ ಬ್ರಹ್ಮದೇವರು ಅವತಾರವನ್ನ ತಾಳ್ತಾರೆ. ಕ್ಲಿಯರ್ ಆಯ್ತಲ್ಲ ಮಾಧವಿಯವರು? ಕ್ಲಿಯರ್ ಆಯ್ತು, ಕ್ಲಿಯರ್ ಆಯ್ತು. ಓಕೆ. ಅಂದ್ರ ದೇವರ ಮತ್ತು ಲಕ್ಷ್ಮೀ ದೇವಿಯ ಒಂದು ರೂಪದಿಂದಲೇನೆ ಸರಸ್ವತಿ ಮತ್ತು ಭಾರತೀ ದೇವಿಯರ ಅವತಾರ ಅನ್ನೋದು ಈ ಲೈನ್ ಒಳಗ್ ತಿಳಿತು. ಇಲ್ಲಿ ಒಂದ್ ಸಣ್ಣ ಕನ್ಫ್ಯೂಷನ್ ಏನದ ಅಂದ್ರ, ಪ್ರದ್ಯುಮ್ನ ಅಂದ್ರೆ ಯಾರು? ಆಕ್ಚುಲಿ ಪ್ರದ್ಯುಮ್ನ ಅನ್ನೋದು ನಾವು ಮಹಾಭಾರತದ ಕಥೆ ಏನ್ ಕೇಳ್ತೀವಿ, ಕೃಷ್ಣ ರುಕ್ಮಿಣಿಯರಲ್ಲಿ ಪ್ರದ್ಯುಮ್ನ ಎಂಬುವಂತಹ ಮಗ ಹುಟ್ಟತಾನೆ. ಆ ಹೆಸರು ಪ್ರದ್ಯುಮ್ನ ಅನ್ನೋದು ಬಹಳ ಪ್ರಚಲಿತದ ಕಥೆಗಳಲ್ಲಿ, ಪುರಾಣಗಳಲ್ಲಿ ಎಲ್ಲಾ ಕಡೆಗೂ ಆ ಪ್ರದ್ಯುಮ್ನ ಅನ್ನೋ ಹೆಸರನ್ನ ಕೇಳ್ತೀವಿ. ಆ ಪ್ರದ್ಯುಮ್ನ ಈ ಪ್ರದ್ಯುಮ್ನ ಎರಡೂ ಬೇರೆ. ಆ ಕೃಷ್ಣ ಮತ್ತು ರುಕ್ಮಿಣಿಯರಲ್ಲಿ ಹುಟ್ಟಿದಂತಹ ಮಹಾಭಾರತದಲ್ಲಿ ಬರುವಂತಹ ಪ್ರದ್ಯುಮ್ನ ಏನಿದ್ದಾನ, ಅವ ಕಾಮನ ಅವತಾರ, ಮನ್ಮಥ ಅಂತೇನ್ ಕರಿತೀವಿ. ಮದನೋ ಮನ್ಮಥೋ ಮಾರಹ ಪ್ರದ್ಯುಮ್ನೋ ಮೀನಕೇತನಃ ಅಂತ ಹೇಳಿ ಕಾಮನ 5 ಹೆಸರುಗಳಿವು. ಮದನ, ಮನ್ಮಥ, ಮಾರ, ಪ್ರದ್ಯುಮ್ನ, ಮೀನಕೇತನ ಅಂತ ಹೇಳಿ 5 ಹೆಸರುಗಳು. ಆ ಪ್ರದ್ಯುಮ್ನ ಏನಿದ್ದಾನಲ್ಲ, ರುಕ್ಮಿಣಿ ಮತ್ತು ಕೃಷ್ಣನಲ್ಲಿ ಮಹಾಭಾರತದಲ್ಲಿ ಬರುವಂತಹ ಕಥೆಯಲ್ಲಿ ಹುಟ್ಟಿದಂತಹ ಪ್ರದ್ಯುಮ್ನ, ಆ ಪ್ರದ್ಯುಮ್ನ ಅವ ಕಾಮನ ಅವತಾರ. ಅದಕ್ಕೆ ಇಲ್ಲಿ ಕೃತಿ ರಮಣ ಪ್ರದ್ಯುಮ್ನ ಅಂತ ಹಾಕ್ಯಾರ. ಕೃತಿ ಅಮ್ಮೋಕೆ ಲಕ್ಷ್ಮೀದೇವಿ, ರತಿ ರಮಣ ರತಿಪತಿ ಪ್ರದ್ಯುಮ್ನ ಏನಿದ್ದಾನಲ್ಲ ಅವ ಕಾಮ. ಹಿಂಗಾಗಿ ಈ ಪ್ರದ್ಯುಮ್ನ ಬೇರೆ,
ಇಲ್ಲಿ ಹೇಳಿರುವಂತಹ ಕೃತಿಪತಿ ಪ್ರದ್ಯುಮ್ನ ಅಂದ್ರ ಸಾಕ್ಷಾತ್ ನಾರಾಯಣ. ಇಬ್ರು ಪ್ರದ್ಯುಮ್ನರು ಬೇರೆ ಎಂಬುವಂತಹ ಒಂದು ಕ್ಲಿಯರೆನ್ಸ್ ಇಲ್ಲಿ. ಇಲ್ಲಿ ಏನಾದ್ರೂ ಕೇಳೋದದೇನು? ಓಕೆ. ಮಹಾಭಾರತದೊಳಗ್ ನಾವು ಕೇಳ್ತೀವಿ, ಶ್ರೀಕೃಷ್ಣ ಸುಭದ್ರ ಅನ್ಕಿಂತ ದ್ರೌಪದಿ ಮೇಲೆ ಭಾರಿ ಮೋಹ, ಭಾರಿ ಪ್ರೀತಿ ಇತ್ತು ಅಂತ ಹೇಳಿ. ಅಲ್ಲ, ಅದೆಲ್ಲ ಕಥೆಗೆ ಕೇಳೋ ವಿಷಯ. ಹಂಗ ದೇವ್ರು ಎಂದು ಯಾರಲ್ಲಿಯೂ ಆ ಥರದ್ದು ಕಾರಣ ಇಲ್ದೆ ವ್ಯತ್ಯಾಸ ಮಾಡೋದಿಲ್ಲ. ಅಂತೂ ಮೇಲ್ನೋಟಕ್ಕೆ ಕಾಣಿಸೋ ಹಂಗ ಸುಭದ್ರ ಅನ್ಕಿಂತಾನು ದ್ರೌಪದಿ ದೇವಿ ಮೇಲೆ ಬಹಳ ಪ್ರೀತಿ. ಈಕೆ ಸ್ವಂತ ತಂಗಿ ಆದ್ರೂನು ಸುಭದ್ರಾದೇವಿ ದ್ರೌಪದಿ ಮೇಲೆ ಭಾರಿ ಅಕ್ಕರೆ, ಭಾರಿ ಅಭಿಮಾನ, ಭಾರಿ ಪ್ರೀತಿ ಅಂತ ಇಡೀ ಮಹಾಭಾರತ ಪೂರ್ತಿ ನೋಡ್ತೀವಿ. ಅಂದ್ರೆ ಯಾಕೆ ಇರಬಹುದು ಅದು ಅಂತಂದ್ರ, ದೇವರಿಂದ ಹುಟ್ಟಿದಂತಹ ದೇವರ ಮಗಳನ್ನೇ ಆಕಿ. ಮಗಳ ಮೇಲೆ ಹೆಂಗನೂ ಜಾಸ್ತಿ ಪ್ರೀತಿ ಇದ್ದೇ ಇರ್ತದ ಅಂತ ಅನ್ನುವಂತ ಒಂದು ಲೌಕಿಕ ಇದನ್ನಷ್ಟೇ ಇಲ್ಲಿ ದೃಷ್ಟಿಕೋನ. ಸುಮ್ನೆ ಅದಕ್ಕೆ ಇರಬಹುದು ಬಹುಶಃ ಮಹಾಭಾರತ ಕಾಲದೊಳಗುನು ಶ್ರೀಕೃಷ್ಣನಿಗೆ ದ್ರೌಪದಿ ಮೇಲೆ ಭಾರಿ ಪ್ರೀತಿ, ಭಾರಿ ಅಂತಃಕರಣ ಇತ್ತು ಅಂತ ಹೇಳಿ. ಯಾಕಂದ್ರ ಲಕ್ಷ್ಮೀ ನಾರಾಯಣರ ಸಾಕ್ಷಾತ್ ರೂಪದಿಂದ ಅವತಾರವನ್ನು ತಾಳಿದಂತಹ ಶುದ್ಧ ಸ್ವರೂಪ ಭಾರತೀ ದೇವಿ ಮತ್ತು ಸರಸ್ವತಿದು. ಭಾರತೀ ದೇವಿ ಅಂತ ತಗೋಣ, ಭಾರಿ ದೇವರಿಂದಲೇ ಸಾಕ್ಷಾತ್ ಹುಟ್ಟಿದಂತಹ ಶುದ್ಧ ಸ್ವರೂಪ ಇದು ಭಾರತೀ ದೇವಿದು. ಇಲ್ಲಿಗೆ ಈ ಕೃತಿ ರಮಣ ಪ್ರದ್ಯುಮ್ನ ನಂದನೆ. ಮುಂದ ಚತುರ ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ. ಮೊದಲನೇ ಲೈನ್ ಒಳಗ ಯಾರ ಮಗಳು ಅಂತ ಹೇಳಿದ್ರು, ಭಾರತೀ ದೇವಿ ಯಾರ ಮಗಳು ಅಂತ. ಈ ಎರಡನೇ ಲೈನ್ ಒಳಗ ಯಾರ ಪತ್ನಿ ಎಂಬುದನ್ನ ಹೇಳ್ತಾರ. ಆಕೆ ಯಾರ ಪತ್ನಿ ಅಂತಂದ್ರ ಚತುರ ವಿಂಶತಿ ತತ್ವಗಳ ಪತಿಯೂ ಹೌದು, ಮತ್ತು ಆ ದೇವತೆಗಳಿಗೆ, ಆ 24 ತತ್ವಗಳಿಗೆ ಅಭಿಮಾನಿಯಾದಂತಹ ತತ್ವಾಭಿಮಾನಿ ದೇವತೆಗಳಿಗೆ ಗುರು ಅನಿಸಿಕೊಂಡಂತಹ ಮಾರುತನ ಅಂದ್ರ ಸಾಕ್ಷಾತ್ ವಾಯುದೇವರ ನಿಜ ಪತ್ನಿ. ಈ ಶಬ್ದವನ್ನ ಬಹಳ ಸತಿ ಬಳಸ್ತಾರ, ನಿಜ ಪತ್ನಿ ಎಂಬುವಂಥದ್ದು. ಅಂದ್ರ ಎಲ್ಲಾ ಕಡೆ ಕ್ಲಿಯರೆನ್ಸ್ ಕೊಡ್ತಾರ, ಇದು ಕೇವಲ ಅವತಾರ ರೂಪದೊಳಗ ಲಗ್ನ ಆಗುವಂತವ್ರಲ್ಲ, ಕೇವಲ ಅವತಾರ ರೂಪದಲ್ಲಿ ಮದುವೆ ಆಗುವಂತಹ ಜೋಡಿಗಳಲ್ಲ, ಇವರು ನಿಯತ ಪತ್ನಿಯರು. ಅಂದ್ರ ಸ್ವರೂಪತಃ ಆ ಬ್ರಹ್ಮ ರೂಪದಿಂದ ವಾಯು ರೂಪದಿಂದ ಇದ್ದಾಗನೇ ಸರಸ್ವತಿ ಮತ್ತು ಭಾರತಿ ನಿಜ ಪತ್ನಿಯರು, ನಿಯತ ಪತ್ನಿಯರು ಅಂತ ಅನಿಸ್ಕೋತಾರ. ಈ ಚತುರವಿಂಶತಿ ತತ್ವಗಳ ಬಗ್ಗೆ ಸ್ವಲ್ಪ ನೋಡೋಣ ಅಂತಿಲ್ಲಿ. 24 ತತ್ವಗಳು ಯಾವು ಅಂದ್ರ, 3 ಮೊದ್ಲ ಹೇಳಿದ್ನಲ್ಲ ರಾ ಮಟೀರಿಯಲ್ ಅಂತೇನ್ ಕರೆದ್ರು ದೇವರು ಸೃಷ್ಟಿ ಮಾಡಿದ, ಅದರಿಂದನೇ ಮುಂದಿನ ಎಲ್ಲಾ ಸೃಷ್ಟಿಗಳು ಚೈನ್ ಸಿಸ್ಟಮ್ ತರ ಬೆಳಕೋತ್ ಹೋಯ್ತು. ಆ 3 ಮಟೀರಿಯಲ್ ಅನ್ನೇ ಬಳಸ್ಕೊಂಡು ಮುಂದ ಎಲ್ಲಾನು ಸೃಷ್ಟಿ ಹಾಕೋತ್ ಹೋಯ್ತು. ಯಾವವು ಅಂತಂದ್ರ ಅವ್ಯಕ್ತ ತತ್ವ ಅಥವಾ ಪ್ರಕೃತಿ ತತ್ವ ಎರಡೂ ಒಂದೇ, ಮಹತ್ ತತ್ವ, ಅಹಂಕಾರ ತತ್ವ. ಈ 3 ತತ್ವಗಳು 4 ಮನಸ್ಸು. ಅವ್ಯಕ್ತ ತತ್ವ, ಮಹತ್ ತತ್ವ, ಅಹಂಕಾರ ತತ್ವ, 4ನೇದ್ದು ಮನಸ್ಸು. ಇನ್ನು 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಅಂದ್ರ ಆರ್ಗನ್ಸು, 5 ತನ್ಮಾತ್ರಗಳು. ಹಿಂಗ 24 ತತ್ವಗಳಿಗೆ ಮತ್ತು 5 ಭೂತಗಳು. 5 ಭೂತಗಳು, 5 ತನ್ಮಾತ್ರಗಳು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 20 ಆಯ್ತು. ಇನ್ನು 4 ಮನಸ್ಸು, ಅಹಂಕಾರ ತತ್ವ, ಮಹತ್ ತತ್ವ, ಅವ್ಯಕ್ತ ತತ್ವ. ಈ 4 ಮತ್ತು ಈ 20 ಸೇರಿ ಈ 24 ತತ್ವಗಳಿಗೆ, ಕಾನ್ಸೆಪ್ಟ್ ಗಳಿಗೆ, ತತ್ವ ಅಂದ್ರೆ ನೀವು ಇಂಗ್ಲಿಷ್ ನ ಕಾನ್ಸೆಪ್ಟ್ ಅಂತ ಇಟ್ಕೊಳ್ರಿ ಸದ್ಯಕ್ಕ, ಕಾನ್ಸೆಪ್ಟ್ ಗಳಿಗೆ ಅಧಿಪತಿಗಳು ಅವರವರಿಗೆ ಒಂದಾದಂತಹ ಪೋರ್ಟ್ಫೋಲಿಯೋ ದೇವ್ರು ಕೊಟ್ಟಾನ. ಎಲ್ಲಾ ವಿಭಾಗಗಳಿಗೂ ಒಬ್ಬೊಬ್ರು ಇಬ್ಬಿಬ್ರು ದೇವತೆಗಳನ್ನ ನಿಯಮನ ಮಾಡ್ಯಾನ. ಆದ್ರೂ ಈ ಎಲ್ಲಾದ್ರಕ್ಕಿಂತ ಮ್ಯಾಲಿಂದ ಏನದಲ್ಲ ಅಂದ್ರ ಏನನ್ಬೋದಂದ್ರೆ, ಈಗ ಎಲ್ಲಾ ಪೋರ್ಟ್ಫೋಲಿಯೋ ಒಬ್ಬೊಬ್ರು ಮಿನಿಸ್ಟ್ರಿ ಕೊಟ್ಟಿರ್ತಾರೆ, ಆದ್ರೆ ಹೋಮ್ ಮಿನಿಸ್ಟರ್ ಏನಿರ್ತಾನೆ ಅವನ್ ಕೈಯಾಗ ಎಲ್ಲಾ ಪೋರ್ಟ್ಫೋಲಿಯೋ ಇದ್ದಂಗೆ. ಅರ್ಥ ಆಯ್ತಲ್ಲ? ಹೋಮ್ ಮಿನಿಸ್ಟರ್ ಎಲ್ ಬೇಕಾದ್ರೂ ಅವ ಕಾರ್ಬಾರ್ ಮಾಡ್ಬೋದು, ಯಾವ್ದ್ ಬೇಕಾದ್ರೂ ಸೆಕ್ಷನ್ ಒಳಗೂ ಅವ ಅಧಿಕಾರ ತಗೋಬಹುದು. ಹಂಗ ಅವನಿಗೆ
ಒಂದ್ ಅಧಿಕಾರ ಇರ್ತದ. ಆ ತರ ಈ 24 ತತ್ವಗಳಿಗೂ ಬೇರೆ 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 ದೇವತೆಗಳನ್ನ ಅಧಿಕಾರಿಗಳು, ತತ್ವಾಭಿಮಾನಿ ದೇವತೆಗಳು ಅಂತ ಮಾಡಿದ್ರು ಸುತೇಕ ಈ 24 ಕಡೆಗೂ ವಾಯುದೇವರ ಗುರುತ್ವ, ವಾಯುದೇವರ ಅಧಿಕಾರ ಇದ್ದೇ ಇದೆ. ಅಂತಹ ವಾಯುದೇವರ ನಿಜ ಪತ್ನಿ. ಇಲ್ಲಿ ಈ ತತ್ವಗಳ ಬಗ್ಗೆ ಒಂದ್ ಸ್ವಲ್ಪ ಸಂಕ್ಷೇಪವಾಗಿ ನೋಡ್ಕೊಳ್ಳಂತ. ಪ್ರಕೃತಿ ತತ್ವ ಅಂತ ಏನ್ ಕರೀತಾರ, ಶುದ್ಧವಾದಂತಹ ಪ್ರಕೃತಿ ತತ್ವ, ಇದಕ್ಕ ಮುಖ್ಯವಾಗಿ ಅಭಿಮಾನಿ ಲಕ್ಷ್ಮೀದೇವಿನೇ. ಮುಖ್ಯ ಅಭಿಮಾನಿ ಲಕ್ಷ್ಮೀದೇವಿನೇ. ಅಮುಖ್ಯವಾದ ಅಭಿಮಾನಿಗಳು ಸರಸ್ವತಿ ಮತ್ತು ಭಾರತೀಯರು. ಅಸಿಸ್ಟೆಂಟ್ ಅಂತನೂ ತಗೋಬಹುದು. ಮುಖ್ಯ ಅಭಿಮಾನಿ ಲಕ್ಷ್ಮೀದೇವಿನೇ. ಲಕ್ಷ್ಮೀದೇವಿಗೆ ವಾಯುದೇವರು ಗುರುಗಳಲ್ಲ. ಆಮೇಲೆ ಕ್ವಶನ್ ಬರ್ತದ, ಲಕ್ಷ್ಮೀದೇವಿ ಇದಕ್ಕ ಅಭಿಮಾನಿ ಅಂತ ಆದ್ಮೇಲೆ ಮತ್ತೆ ಎಲ್ಲಾ ತತ್ವಾಭಿಮಾನಿ ದೇವತೆಗಳಿಗೆ ಗುರುಗಳು ವಾಯುದೇವ್ರ ಅಂದ್ಮೇಲೆ ಲಕ್ಷ್ಮೀದೇವಿಗೂ ಆಗ್ಬೇಕಲ್ಲ ಅಂತ. ದೇವತೆಗಳ ಲೆಕ್ಕದೊಳಗ ಲಕ್ಷ್ಮೀದೇವಿ ಬರುದೇ ಇಲ್ಲ. ದೇವತೆಗಳ ಒಂದು ಕಕ್ಷಾದೊಳಗ ಲಕ್ಷ್ಮೀದೇವಿ ಬರುದೇ ಇಲ್ಲ. ಹಿಂಗಾಗಿ ವಾಯುದೇವರು ಲಕ್ಷ್ಮೀದೇವಿ ತೆಳಗಿನಿಂದ ಮತ್ತು ತಮ್ಮ ತೆಳಗಿನಿಂದ ಎಲ್ಲರಿಗೂ ಗುರುಗಳನ್ನಿಸ್ತಾರೆ ಹೊರತು ಲಕ್ಷ್ಮೀದೇವಿಗೆ ಗುರುಗಳು ಅನ್ನುವಂತಹ ಕಾನ್ಸೆಪ್ಟ್ ಇಲ್ಲೇ ಇಲ್ಲ. ಅದಕ್ಕೆ ಇಲ್ಲಿ 2 ಶಬ್ದವನ್ನು ಬಳಸ್ತಾರ. ಮುಖ್ಯ ಅಭಿಮಾನಿ, ಮುಖ್ಯ ಅಭಿಮಾನಿ ಲಕ್ಷ್ಮೀದೇವಿ. ಆಕಿ ತಳಗ ಇದೇ ಅವ್ಯಕ್ತ ತತ್ವಕ್ಕ ಸರಸ್ವತಿ ಮತ್ತು ಭಾರತೀ ದೇವಿಯರು ಅಭಿಮಾನಿಗಳು. ಇನ್ನು ಮಹತ್ತತ್ವಕ್ಕ ಸಾಕ್ಷಾತ್ ಬ್ರಹ್ಮದೇವರು ಮತ್ತು ವಾಯುದೇವರೇ ಅಭಿಮಾನಿಗಳು. ಯಾವ್ದಕ್ಕ? ಮಹತ್ತತ್ವಕ್ಕ. ಇನ್ನ 3ನೇದ್ದು ಅಹಂಕಾರ ತತ್ವ. ಈ ಅಹಂಕಾರ ತತ್ವ ಇದರಿಂದನೇ ಮನಸ್ಸು ಅನ್ನುವಂತಹದ್ದು ಹುಟ್ಟಿದ್ದು. ಅಹಂಕಾರ ತತ್ವಕ್ಕ ಗರುಡ ದೇವರು, ಶೇಷದೇವರು ಮತ್ತು ರುದ್ರದೇವರು ಈ 3 ಜನ ಒಂದೇ ಕಕ್ಷೆಯಲ್ಲಿ ಬರುವಂತವರು. ಪದವಿ ಬೇರೆ ಬೇರೆ ಅದ. ಗರುಡ ದೇವರು ಶ್ರೇಷ್ಠ, ಅವ್ರಕ್ಕಿಂತ ಶೇಷದೇವರು ಸ್ವಲ್ಪ ಕೆಳಗ, ಅವ್ರಕ್ಕಿಂತ ರುದ್ರದೇವರು ಸ್ವಲ್ಪ ತೆಳಗ ಅಷ್ಟೇ. ಆದ್ರ ಇವ್ರದ್ದು ಯೋಗ್ಯತಾ ಒಂದೇ, ಪದವಿ ಬೇರೆ ಬೇರೆ ಅಷ್ಟೇ. 3 ಮಂದಿ ಗರುಡ ಶೇಷ ರುದ್ರರು ಅಹಂಕಾರ ತತ್ವಕ್ಕ ಅಭಿಮಾನಿಗಳು. ಇನ್ನ 4ನೇದ್ದು ಮನಸ್ತತ್ವ, ಮನಸ್ಸು. ಈ ಮನಸ್ಸಿಗೆ ಇಂದ್ರದೇವರು ಮತ್ತು ಕಾಮ. ಇಲ್ಲೇನು ಇನ್ನೊಂದು ಕೃಷ್ಣ ಮತ್ತು ರುಕ್ಮಿಣಿಯರಲ್ಲಿ ಕಾಮನ ಪ್ರದ್ಯುಮ್ನ ಎಂಬುವಂತಹ ಅವತಾರ ಆಯ್ತು ಅಂತೇನ್ ಕೇಳ್ತೀವಲ್ಲ, ಆ ಕಾಮ ಮತ್ತು ಇಂದ್ರದೇವರು ಈ ಮನಸ್ಸಿಗೆ ಅಭಿಮಾನಿಗಳು. ಇಲ್ಲೊಂದು ಬಹಳ ಮಜಾ ವಿಷಯ ಬರ್ತದ, ನೋಡೋಣ ಮುಂದ. ಇನ್ನು 5 ಜ್ಞಾನೇಂದ್ರಿಯಗಳು ಅಂದ್ರ ಪಂಚ ಜ್ಞಾನೇಂದ್ರಿಯಗಳು. ಜ್ಞಾನ ಅಂದ್ರ ನಮಗ ನಾಲೆಜ್ ಮಾಡಿಸಿ ಕೊಡುವಂತಹ ಇಂದ್ರಿಯಗಳು, ಆರ್ಗನ್ಸ್ ಅಂತ ಇಟ್ಕೊಳ್ಳೋಣ ಸದ್ಯಕ್ಕ. ಮುಂದಿನವೆಲ್ಲಾನು ಆರ್ಗನ್ಸ್ ಅಂತ ಆಗಂಗಿಲ್ಲ, ಯಾಕಂದ್ರೆ ಕೆಲವೊಂದು ಕಣ್ಣಿಗೆ ಕಾಣಿಸೋಂಥವು, ಕೆಲವೊಂದು ಕಣ್ಣಿಗೆ ಕಾಣಿಸ್ಲಾರ್ದಂಥವು. ಸದ್ಯಕ್ಕೆ ಇವು 5 ಪಂಚ ಜ್ಞಾನೇಂದ್ರಿಯಗಳು ನಮಗ ಎಲ್ಲದರ ನಾಲೆಜ್ ಮಾಡಿಸಿಕೊಳ್ಳುವಂತಹ ಆರ್ಗನ್ಸ್. ಮೊದ್ಲೇದ್ದು ಶ್ರೋತೃ ತತ್ವ ಅಂದ್ರ ಕೇಳುವುದು, ಕಿವಿ ಕೇಳುವುದು. ಇದಕ್ಕ ಇಂದ್ರ, ಚಂದ್ರ ಮತ್ತು ದಿಗ್ದೇವತೆಗಳು ಅಂದ್ರ ದಿಕ್ಕುಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು. ಯಾಕಂದ್ರ ಶಬ್ದ ಎಲ್ಲಾ ದಿಕ್ಕುಗಳ ಸಂಬಂಧದಿಂದನೇ ಬರುವುದು. ಆದ್ದರಿಂದ ಈ ದಿಗ್ದೇವತೆಗಳು, ಇಂದ್ರದೇವರು ಮತ್ತು ಚಂದ್ರ ಈ 3 ಜನ ಈ ಕಿವಿ ಅಥವಾ ಕೇಳುವುದು ಅಂತ ಒಂದೇನ್ ಪ್ರೊಸೆಸ್ ಅದ, ಶ್ರೋತೃ ತತ್ವ, ಇದಕ್ಕ ಅಭಿಮಾನಿಗಳು. 6ನೇದ್ದು ತ್ವಕ್ ತತ್ವ. ತ್ವಕ್ ಅಂದ್ರ ಸ್ಕಿನ್ ಅಂತ ಅನ್ಕೊಳ್ಳೋಣ, ಚರ್ಮ. ಅಂದ್ರ ಇದು ಇಡೀ ದೇಹದ ತುಂಬೆಲ್ಲಾ ಕಡೆ ಅದ, ಒಂದೇ ಕಡೆ ಅಂತಲ್ಲ. ಇದಕ್ಕ ಅಹಂಕಾರಿಕ ಪ್ರಾಣ, ಆ ದೇವತೆ ಅಭಿಮಾನಿಗಳು. ಇಲ್ಲಿ ಅದಕ್ಕ ಅಹಂಕಾರಿಕ ಪ್ರಾಣ ಅಂತ ಹೇಳ್ಯಾರ. ಇವರು ಆ ಪ್ರಾಣದೇವರು ಏನಿದ್ದಾರಲ್ಲ, ವಾಯುದೇವರು, ಸಾಕ್ಷಾತ್ ವಾಯುದೇವರನ್ನೇ ಏನು ಪ್ರಾಣದೇವರು ಅಂತ ನಾವು ಕರಿತೀವಲ್ಲ, ಆ ಪ್ರಾಣದೇವರಿಗಿಂತ ಇವರು ಬ್ಯಾರೆ, ಈ ದೇವತೆ ಬ್ಯಾರೆ. ಅದಕ್ಕೆ ಇವ್ರನ್ನ ಅಹಂಕಾರಿಕ ಪ್ರಾಣ ಅಂತ ಕರೆದಾರ. ಈ ದೇವತೆಗಳು ತ್ವಕ್ ತತ್ವ ಅಂದ್ರ ಸ್ಕಿನ್, ಚರ್ಮ ಅಂತ ಏನ್ ಕರಿತೀವಿ, ಆ ಒಂದು ಇದಕ್ಕ ಜ್ಞಾನೇಂದ್ರಿಯಕ್ಕ ಅಭಿಮಾನಿಗಳು. ಇನ್ನ ಚಕ್ಷುಸ್ತತ್ವ ಅಂದ್ರ ನೋಡುವಂತಹ ಕ್ರಿಯೆ, ಐಸ್, ಕಣ್ಣಂತ ಏನ್ ಹೇಳ್ತೀವಿ, ಅದಕ್ಕ ಸೂರ್ಯ ಅಭಿಮಾನಿ, ಸೂರ್ಯದೇವ ತತ್ವಾಭಿಮಾನಿ ಈ ಚಕ್ಷುಸ್ತತ್ವಕ್ಕ. 8ನೇದ್ದು ಜಿಹ್ವಾ, ನಾಲಿಗೆ ಅಂದ್ರ ಟೇಸ್ಟ್ ಮಾಡುವಂತಹ ಟಂಗು. ಇದಕ್ಕ
ವರುಣ ದೇವರು ಅಭಿಮಾನಿಗಳು. ಇದು ಜಿಹ್ವಾ ಅನ್ನೋದು ಮಾತಾಡ್ಲಿಕ್ಕೂ ಬೇಕು, ಪ್ಲಸ್ ನಮ್ಮ ರುಚಿಯನ್ನ ತೋರಿಸ್ಲಿಕ್ಕೂ ಬೇಕು. ಎರಡೂದಕ್ಕೂನು ಈ ಜಿಹ್ವಾ ಅನ್ನೋದು ಬೇಕು. ಇದಕ್ಕ ವರುಣ ದೇವರು ಅಭಿಮಾನಿಗಳು. ಇದ್ರದ್ದು ಆಕ್ಚುಲಿ ಒಂದ್ ಚಾರ್ಟ್ ಅದ, ನಾ ಆಮೇಲೆ ಕಳ್ಸಿರ್ತೀನಿ, ನೋಡ್ರಿ ನಿಮಗ್ ಟೈಮ್ ಸಿಕ್ಕಾಗ. 9ನೇದ್ದು ಘ್ರಾಣೇಂದ್ರಿಯ ಅಂದ್ರ ಘ್ರಾಣ ತತ್ವ. ಅದು ನಾವು ಸ್ಮೆಲ್ ಏನ್ ಮಾಡ್ತೀವಲ್ಲ, ಮೂಗು. ಮೂಗಿಗೆ ಅಶ್ವಿನಿ ದೇವತೆಗಳು, ಇವರು ತತ್ವಾಭಿಮಾನಿಗಳು. ಯಾವ್ದಕ್ಕ? ಘ್ರಾಣ, ಮೂಗು, ನಾವಿನ್ನು ಸ್ಮೆಲ್ ಮಾಡ್ತೀವಲ್ಲ ಅದಕ್ಕ. ಇಲ್ಲಿಗೆ 9 ಆಯ್ತು. 10ನೇದ್ದು ವಾಕ್ ತತ್ವ. ವಾಕ್ ಅಂದ್ರ ಮಾತು, ಟು ಸ್ಪೀಕ್, ಮಾತಾಡುವಂತಹ ಒಂದು ಕ್ರಿಯೆ ಏನದಲ್ಲ ವಾಕ್. ಅದಕ್ಕ ಅಗ್ನಿ ದೇವರು ತತ್ವಾಭಿಮಾನಿ ದೇವತೆಗಳು ವಾಕಿಗೆ. ಅದು ಇದು ಹೆಂಗದ, ಕೆಲದಕ್ಕೆಲ್ಲ ಮ್ಯಾಲ್ ಹೋದಂಗ ಗಣಪತಿನೂ ಮತ್ತ ವಾಕಿಗೆ, ಮಾತಿಗೆ, ವಿದ್ಯಾಕ ಗಣಪತಿನೂ ಅಭಿಮಾನಿ ಅಂತ ಕೇಳ್ತೀವಿ. ಅದಕ್ಕಿಂತ ಸ್ವಲ್ಪ ಮೇಲ್ ಹೋದ್ಮೇಲೆ ಪಾರ್ವತಿ ದೇವಿ ಮತ್ತು ರುದ್ರದೇವ್, ಪಾರ್ವತಿ ದೇವಿನೂ ಮತ್ತು ಮಾತುಗಳಿಗೆ, ವಾಕಿಗೆ ಅಭಿಮಾನಿ ಅಂತ ಕೇಳ್ತೀವಿ ಶಾಸ್ತ್ರದೊಳಗ. ಅದಕ್ಕೂ ಮೇಲೆ ಹೋದ್ಮೇಲೆ ಸಾಕ್ಷಾತ್ ಸರಸ್ವತಿ ದೇವಿನೂ ಮಾತುಗಳಿಗೆ ವಾಗಭಿಮಾನಿ, ವಾಗ್ವಾಣಿ ಅಂತಾನೆ ಕರೀತಾರ ಸರಸ್ವತಿಯನ್ನ. ಹಿಂಗ ಎಲ್ಲಾರು ಮೇಲಿನವರು ಕೆಲವೊಂದು ವಿಷಯಕ್ಕ ಅಭಿಮಾನಿಗಳಾದ್ರೂನು ಪರ್ಟಿಕ್ಯುಲರ್ ಆಗಿ ಈ ಒಂದು ಸಬ್ಜೆಕ್ಟಿಗೆ, ಈ ಒಂದು ಕಾನ್ಸೆಪ್ಟಿಗೆ ಒಬ್ಬೊಬ್ರು ತತ್ವಾಭಿಮಾನಿ ದೇವತೆಗಳು ಅಂತ ದೇವರೇನ್ ನಿಯಾಂಸನ, ಅದರ ಪ್ರಕಾರ ಈ ವಾಕ್ ಅನ್ನುವಂತಹ ತತ್ವಕ್ಕ, ಮಾತಿಗೆ, ಟು ಸ್ಪೀಕ್ ಅಂತ ಏನ್ ಕರಿತೀವಿ ಅದಕ್ಕ ಅಗ್ನಿ ದೇವರು ಅಭಿಮಾನಿಗಳು. ಇನ್ನ ಪಾಣಿ ಅಂದ್ರ ಕೈಗಳು, ಪಾಣಿ ತತ್ವ, ಇದು 11ನೇದ್ದು ಕೈಗಳು. ಅದಕ್ಕ ಶಚೀದೇವಿ ಮತ್ತು ರತಿದೇವಿ ಅಭಿಮಾನಿಗಳು ಅಂತ ಹೇಳ್ತಾರೆ. ಇಲ್ಲಿ ಮೇಲೆ 4ನೇದ್ದು ಮನಸ್ಸು ಅಂತ ಬಂತು. ಆ ಮನಸ್ಸಿಗೆ ಇಂದ್ರ ಮತ್ತು ಕಾಮ ಇಬ್ರು ಅಭಿಮಾನಿಗಳು. ಇಲ್ಲಿ ಕೈ ಅಂತೇನ್ ಬಂದದಲ್ಲ ಪಾಣಿ, ಇದಕ್ಕ ಇಂದ್ರದೇವರ ಹೆಂಡತಿ ಮತ್ತು ಕಾಮನ ಹೆಂಡತಿ ಶಚೀದೇವಿ ಮತ್ತು ರತಿದೇವಿಯರು ಅಭಿಮಾನಿಗಳು. ಇಲ್ಲಿ ಸುಮ್ನೆ ಒಂದು ಲಾಜಿಕ್ ಏನು, ಇದನ್ನ ಹೆಂಗ ಚೈನ್ ಸಿಸ್ಟಮ್ ಇರ್ತದ, ಹೆಂಗ ದೇವ್ರು ಒಂದಕ್ಕೊಂದ್ ಇಟ್ಟಿರ್ತಾನಂದ್ರ, ಮನಸ್ಸಿಗೆ ಅವರವರ ಗಂಡಂದ್ರು ಅಭಿಮಾನಿಗಳಾದ್ರ ಕೈಗಳಿಗೆ ಅವ್ರವ್ರ ಹೆಂಡಂದ್ರನ್ನ ಅಭಿಮಾನಿ ಮಾಡ್ಯಾನ ದೇವ್ರು. ಅಂದ್ರ ಮನಸ್ಸು ಏನನ್ನ ಪ್ರಚೋದನ ಮಾಡ್ತದ, ನಮ್ಮ ಕೈಗಳು ಆ ಕೆಲಸವನ್ನ ಮಾಡ್ತಾವ. ಅಂದ್ರ ಅವರ ಪತಿ ಇಂದ್ರ ಮತ್ತು ಕಾಮರು ಮನಸ್ಸಿನಲ್ಲಿ ಕುತ್ಕೊಂಡು ನಮಗ ಏನನ್ನ ಪ್ರಚೋದನೆ ಮಾಡ್ತಾರೋ, ನಮ್ಮ ಕೈಗಳು ಅಂದ್ರ ಅವರ ಪತ್ನಿಯರು ಶಚಿ ಮತ್ತು ರತಿದೇವಿಯರು ಏನು ಈ ಕೈಗಳಲ್ಲಿ ಇರ್ತಾರ ಅಭಿಮಾನಿಗಳಾಗಿ, ಅವರು ಆ ಕೆಲಸವನ್ನ ಮಾಡ್ತಾರ. ಹಿಂಗ ಸರಿಯಾಗಿ ಹಿಂಗ ದೇವರು ಯಾವ ಗಂಡಂದ್ರಿಗೆ ಯಾವ ವಿಷಯವನ್ನ ಕೊಟ್ಟಾನೋ ಅದಕ್ಕೆ ಸರಿಯಾಗಿ ತಕ್ಕಂತೆ ಅವರ ಹೆಂಡಂದ್ರಿಗೆ ಆ ವಿಷಯವನ್ನ ಕೊಟ್ಟಾನ. ಏನೋ ಒಂದು ಸುಮ್ನೆ ಮಜಾ ಅನ್ಸುವಂತ ವಿಷಯ, ಅದಕ್ಕೆ ಇದನ್ನು ಶೇರ್ ಮಾಡಿದೆ. ಇನ್ನು ಈ ಕೈಗಳಿಗೆ ಅನಿರುದ್ಧ, ಇವರೆಲ್ಲ ದೇವತೆಗಳ ಹೆಸರು ಒಮ್ಮೊಮ್ಮೆ ರಿಪೀಟ್ ಆದ್ರೂನು ದೇವ್ರ ಹೆಸರು ಅಂತ ಅನ್ಸಿದ್ರುನು ಇವ್ರು ಯಾರು ದೇವರಲ್ಲ, ಇವರು ತತ್ವಾಭಿಮಾನಿ ದೇವತೆಗಳು. ಅನಿರುದ್ಧ, ಸ್ವಯಂಭುವಮನು, ದಕ್ಷ ಪ್ರಜಾಪತಿ ಮತ್ತು ದೇವತೆಗಳ ಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯರು, ಇವರೆಲ್ಲರೂ ಕೈಗಳಿಗೆ ಪಾಣಿ ತತ್ವಕ್ಕೆ ಅಭಿಮಾನಿಗಳು. ಇನ್ನ 12ನೇದ್ದು ಪಾದ, ಲೆಗ್, ಕಾಲುಗಳು ಅಂತೇನ್ ಹೇಳ್ತೀವಿ, ಇದಕ್ಕ ಜಯಂತ ಅಂಬುವಂತಹ ದೇವತೆ ತತ್ವಾಭಿಮಾನಿ ದೇವತೆ. ಇನ್ನು 13ನೇದ್ದು ಪಾಯು, 14ನೇದ್ದು ಉಪಸ್ಥ. ಅಂದ್ರ ಇದು ಸ್ತ್ರೀಯರದು ಅಷ್ಟೇ, ಪುರುಷರದು ಅಷ್ಟೇ. ಆ ಸ್ತ್ರೀಯರಲ್ಲಿ ಜನನಾಂಗ ಅಂತಾನು ಹೇಳ್ಬೋದು, ಬಹಳ ಶ್ರೇಷ್ಠವಾದಂತಹ ಶಬ್ದ. ಯೋನಿ ಅನ್ನೋ ಬಳಸೋದಕ್ಕಿಂತ ಜನನಾಂಗ ಅನ್ನುವಂತಹದ್ದು ಒಂದು ಶ್ರೇಷ್ಠವಾದಂತಹ ಶಬ್ದ. ಪಾಯು ಮತ್ತು ಉಪಸ್ಥ ನಾವು ಇಂಗ್ಲಿಷ್ನಾಗ ಏನ್ ಪ್ರೈವೇಟ್ ಪಾರ್ಟ್ಸ್ ಅಂತ ಕರಿತೀವಿ, ಹಂಗೂನು ನೀವು ಕರಿಬಹುದು. ಈ ಎರಡುದಕ್ಕೂ ಮಿತ್ರ ಅಂಬುವಂತಹ ದೇವತೆ ಪಾಯು ಅಂಬುವಂತಹ ತತ್ವಕ್ಕ ಅಭಿಮಾನಿ, ಉಪಸ್ಥ ಅಂಬುದಕ್ಕ ವಿಶ್ವಾಮಿತ್ರ, ವಸಿಷ್ಠ, ಅತ್ರಿ, ಮರೀಚಿ, ಪುಲಸ್ಥ, ಪುಲಹ, ಕೃತು, ಅಂಗಿರಸ, ವೈವಸ್ವತ ಮನು, ಈ ಎಲ್ಲಾ ಋಷಿಗಳನ್ನ ಹಿಡ್ಕೊಂಡು ವೈವಸ್ವತ ಮನು
ಇವರೆಲ್ಲರೂ ಈ ಉಪಸ್ಥ ಎಂಬುವಂತಹ ತತ್ವಕ್ಕೆ ಅಭಿಮಾನಿ ದೇವತೆಗಳು. ಹಿಂಗ ಶ್ರೋತೃ ತತ್ವ, ತ್ವಕ್ ತತ್ವ, ಚಕ್ಷು, ಜಿಹ್ವಾಗ್ರಹಣ ಅಂದ್ರ ಕೇಳುವುದು, ಸ್ಕಿನ್ನು, ಐಸು, ನಾಲಿಗೆ ಮತ್ತು ಮೂಗು, ಈ 5 ಜ್ಞಾನೇಂದ್ರಿಯಗಳು. ವಾಕ್ ಟು ಸ್ಪೀಕ್, ಪಾಣಿ ಅಂದ್ರ ಕೈಗಳು, ಪಾದ ಲೆಗ್, ಪಾಯು ಮತ್ತು ಉಪಸ್ಥ ಈ 5 ಕರ್ಮೇಂದ್ರಿಯಗಳು. ಕರ್ಮ ಅಂದ್ರ ಕೆಲಸ, ಕ್ರಿಯೆಯನ್ನು ಮಾಡುವಂತಹ, ಟು ಡೂ ದ ವರ್ಕ್, ನಾವೇನು ಇದನ್ ಮಾಡ್ತೀವಿ ಅದಕ್ಕ ಉಪಯೋಗಿಸುವಂತಹ ಈ 5 ಕರ್ಮೇಂದ್ರಿಯಗಳು. ಇಲ್ಲಿಗೆ 14 ಆಯ್ತು. ಇನ್ನು 15ನೇದ್ದು 5 ತನ್ಮಾತ್ರೆಗಳು ಅಂತ ಹೇಳ್ತಾರ. ಶಬ್ದ ತತ್ವ ಅಂದ್ರ ಈ ಇಡೀ ಜಗತ್ತಿನೊಳಗ ಶಬ್ದ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಏನ್ ಉತ್ಪತ್ತಿ ಆಗ್ಯದ, ಇದಕ್ಕ ಮೂಲಭೂತವಾಗಿ ಒಂದು ಮಟೀರಿಯಲ್ ಅನ್ನು ದೇವ್ರು ರೆಡಿ ಮಾಡ್ಯಾನ. ಅದಕ್ಕ ಶಬ್ದ ತತ್ವ ಅಂತಾರ. ಅಲ್ಲಿಂದನೇ ಎಲ್ಲಾ ಶಬ್ದಗಳು ನಮಗ ನಿಮಗ ಕೇಳಿಸೋ ಹಂಗ ಈ ಒಂದು ಕಾನ್ಸೆಪ್ಟ್ ನಾವೇನ್ ಕೇಳಲಿಕ್ಕೆ ಹತ್ತೀವಿ ಶಬ್ದಗಳನ್ನ, ಈ ಒಂದು ಶಬ್ದ ತತ್ವ. ಇದಕ್ಕ ಅಹಂಕಾರಿಕ ಪ್ರಾಣದೇವರು ಮತ್ತು ಬೃಹಸ್ಪತಿಗಳು ಅಭಿಮಾನಿಗಳು. ಈಗ ಹೇಳ್ದಂಗ ಇಲ್ಲಿ ಅಹಂಕಾರಿಕ ಪ್ರಾಣದೇವರು ಅಂತೇನ್ ಬಳಸ್ತಾರಲ್ಲ, ಇಲ್ಲಿ ಹಿಂದೆ ವಿಶೇಷಣ ಕೊಡೋದ್ರಿಂದ ಆ ಮೂಲ ಪ್ರಾಣದೇವ್ರೇನಿದ್ದಾರ, ವಾಯುದೇವ್ರೇನಿದ್ದಾರ, ಅವರಿಗಿಂತ ಇವರು ಬೇರೆ ಅನ್ನುವಂತಹ ಕಾನ್ಸೆಪ್ಟ್ ಕ್ಲಿಯರ್ ಆಗ್ಲಿ ಅಂತ ಹೇಳಿ ಇವರು ಬೇರೆ ಅನ್ನೋದ್ ರೀತಿಯಿಂದ ಅಹಂಕಾರಿಕ ಪ್ರಾಣದೇವರು ಮತ್ತು ಬೃಹಸ್ಪತಿಗಳು ಶಬ್ದ ತತ್ವಕ್ಕೆ ಅಭಿಮಾನಿಗಳು. ಇನ್ನು 16ನೇದ್ದು ಸ್ಪರ್ಶ. ಸ್ಪರ್ಶ ಅನ್ನುವಂಥದ್ದು ಒಂದು ಫೀಲಿಂಗು, ನಮಗ್ ಫೀಲ್ ಆಗ್ತದದು. ಅಂದ್ರ ನಾವು ಕಣ್ಣಿಂದ ನೋಡ್ತೀವಿ, ಕೇಳ್ತೀವಿ, ಎಲ್ಲಾ ಮಾಡ್ತೀವಿ. ಆದ್ರ ಕೈಯಿಂದ ಏನು ಮುಟ್ತೀವಲ್ಲ ಸ್ಪರ್ಶ, ಆಕ್ಚುಲಿ ಕೈ ಅನ್ನೋದು ನಮಗ್ ಕಾಣ್ಲಿಕ್ಕೆ ಹತ್ತದ, ಬಟ್ ಸ್ಕಿನ್ನಿಗೆ ಮೇಲಿನ ಏನು ಚರ್ಮದಲ್ಲ ಸ್ಕಿನ್, ಅದಕ್ಕೆ ಫೀಲ್ ಆಗ್ಲಿಕ್ಕತ್ತದ. ಏನು ಟಚ್ ಅನ್ನೋದು, ನಾವೇನ್ ಮುಟ್ತೀವಲ್ಲ ಸ್ಪರ್ಶ ಅನ್ನೋದು. ಈ ಸ್ಕಿನ್ ಅನ್ನೋದು ನಮ್ ಇಡೀ ಬಾಡಿ ಒಳಗದ, ಕೈಗಷ್ಟೇ ಅಲ್ಲ. ನಮಗ ಈ ಟಚ್ ಅನ್ನುವಂಥದ್ದು ಫೀಲ್ ಆಗೋದು ಬಾಡಿ ಒಳಗ ಎಲ್ಲಾ ಕಡೆ ಆಗ್ತದ, ಬರೀ ಕೈಯಿಂದ ಅಷ್ಟೇ ಈ ಫೀಲಿಂಗ್ ಇಲ್ಲ. ಯಾಕಂದ್ರ ಈ ಸ್ಪರ್ಶ ಅನ್ನುವಂತಹದ್ದು ಆಗೋದು ಈ ತ್ವಗೇಂದ್ರಿಯದಿಂದ, ಅಂದ್ರ ಸ್ಕಿನ್ನಿನಿಂದ. ಅದು ಇಡೀ ನಮ್ಮ ದೇಹದೊಳಗದ. ಅದಕ್ಕ ಅಭಿಮಾನಿ ದೇವತೆಗಳು ಅಪಾನ ವಾಯು. ಅಂದ್ರ ವಾಯುದೇವರಿಗಿಂತ ಇವರು ಬೇರೆ ಅಂತಾನೆ ಅರ್ಥ. ಅದಕ್ಕೆ ಇವ್ರನ್ನ ಅಪಾನ ವಾಯು ಅಂತ ಕರೆದಾರ. ಆ ಅಪಾನ ವಾಯುಗಳು ಈ ಸ್ಪರ್ಶ ಅನ್ನುವಂತಹ ಒಂದು ತತ್ವಕ್ಕೆ ಅಭಿಮಾನಿಗಳು. ಇನ್ನ ರೂಪ. ರೂಪ ಅಂದ್ರೆ ನಾವೀಗೇನು ಕಣ್ಣಿನಿಂದ ನೋಡ್ತೀವಲ್ಲ, ಎಲ್ಲಾ ಮಟೀರಿಯಲ್ಗೂ ಒಂದೊಂದು ರೂಪದ. ನಮ್ಮನ್ನ ಹಿಡ್ಕೊಂಡು, ನಿಮ್ಮನ್ನ ಹಿಡ್ಕೊಂಡು, ನಮ್ಮ ಮೈ ಮೇಲಿರೋ ಬಟ್ಟೆಗಳು, ನಾವು ಉಪಯೋಗಿಸುವಂತ ಪುಸ್ತಕನೋ, ಮೊಬೈಲೋ, ಮತ್ತೊಂದು ಏನ್ ಸದ್ಯಕ್ಕೆ ಇಟ್ಕೊಂಡಿವಿ, ಎಲ್ಲದಕ್ಕೂ ಒಂದು ರೂಪ ಅನ್ನೋದದ. ಈ ರೂಪ ಇಲ್ಲಿ ಏನು ನಮಗ್ ಪ್ರಾಕೃತಿಕವಾಗಿ ಕಾಣಿಸ್ತದಲ್ಲ, ಈ ರೂಪ ಎಲ್ಲಿಂದ ಬಂತು ಅಂತಂದ್ರ ಇದಕ್ ಒಂದು ಮಟೀರಿಯಲ್ ದೇವ್ರು ಅಲ್ಲಿ ರೆಡಿ ಮಾಡ್ಯಾನ. ಆ ರೂಪ ಬೇರೆ, ಅಲ್ಲಿಂದ ಹೊರಬಂದಂತಹ ರೂಪಗಳು ಇವೆಲ್ಲ. ಸ್ವಲ್ಪ ಕನ್ಫ್ಯೂಷನ್ ಆದ್ರೆ ಹೇಳ್ರಿ. ರೂಪ ಅನ್ನುವಂತಹ ಒಂದು ಮಟೀರಿಯಲ್ ಅನ್ನ ದೇವರು ಸೃಷ್ಟಿ ಒಳಗ ಅಲ್ಲಿ ರೆಡಿ ಮಾಡ್ಯಾನ. ಅದರಿಂದ ಹೊರಬಂದಂತಹ ರೂಪಗಳು ಇಲ್ಲಿ ನಮ್ಮ ಕಣ್ಣಿಗೆ ಕಾಣಿಸುವಂತಹದ್ದು. ಆ ರೂಪ ಅನ್ನುವಂತಹ ಒಂದು ತತ್ವಕ್ಕ ವ್ಯಾನ ಅನ್ನುವಂತಹ ದೇವತೆ ಅಭಿಮಾನಿ. ಇನ್ನು ರಸ. ರಸ ಅಂದ್ರ ಈಗ ನಾವು ನೀರಿನೊಳಗೂ ಒಂದು ರೀತಿ ರಸ ಅದ, ಅದು ನಾವು ಟೇಸ್ಟ್ ಮಾಡಿದಾಗೆ ನಮಗ್ ಗೊತ್ತಾಗೋದು. ಹಿಂಗ ಎಲ್ಲಾ ಪದಾರ್ಥಗಳಲ್ಲಿ ರಸ ಅದರದೇ ಆದಂತಹ ಒಂದು ಸ್ವಭಾವ, ಅದರದೇ ಆದಂತಹ ಒಂದು ಟೇಸ್ಟ್ ಅನ್ನ ದೇವರು ಕ್ರಿಯೇಟ್ ಮಾಡ್ಯಾನ. ಎಲ್ಲಿ? ಇಲ್ಲಿ ಪ್ರಕೃತಿ ಒಳಗ, ಸೃಷ್ಟಿ ಒಳಗ, ನಾವು ಇದ್ದಂತಹ ಒಂದು ಸೃಷ್ಟಿ ಒಳಗ. ಈ ರಸ ಎಲ್ಲಿಂದ ಬಂತು ಅಂದ್ರ ಇದಕ್ಕ ರಸ ಎಂಬುವಂತಹ ಒಂದು ತತ್ವವನ್ನ ಮೊದಲ ಫಂಡಮೆಂಟಲ್ ಆಗಿ ಒಂದು ತತ್ವವನ್ನ ದೇವರು ಸೃಷ್ಟಿ ಮಾಡ್ಯಾನ, ರಸ ಎಂಬುವಂಥದ್ದು. ಅಲ್ಲಿಂದ ಎಲ್ಲಾ ಪದಾರ್ಥಗಳಿಗೂ ಬೇರೆ 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 ರಸ ಬಂದದ. ಆ ಒಂದು ರಸ ಅನ್ನುವಂತಹ ತತ್ವ, ಒಂದು ಮಟೀರಿಯಲ್ ಮೂಲಭೂತವಾಗಿ ದೇವ್ರೇನ್ ಸೃಷ್ಟಿ ಮಾಡಿದ್ನಲ್ಲ, ಅದಕ್ಕ ಉದಾನ ಎಂಬುವಂತಹ ಒಬ್ಬ ದೇವತೆ. ಇಲ್ಲಿ ಅಪಾನ, ವ್ಯಾನ, ಉದಾನ, ಸಮಾನ. ನಾವು ಪವಮಾನ ಹಾಡೊಳಗ್ ಕೇಳ್ತೀವಿ, ಇದೆಲ್ಲ ವಾಯುದೇವರು ಒಂದೊಂದು ರೂಪ ಅಂತ ಹೇಳಿ.
ಆ ವಾಯುದೇವರ ರೂಪದಿಂದಲೇ ಉದ್ಭವಿಸಿದಂತಹ ದೇವತೆಗಳ ರೂಪ ಇದು. ಹಿಂಗಾಗಿ ಅದೇ ಹೆಸರುಗಳೇ ಈ ದೇವತೆಗಳಿಗದ. ಇವರು ವಾಯುದೇವರಿಂದ ಭಿನ್ನ, ವಾಯುದೇವರಲ್ಲ, ವಾಯುದೇವರಿಂದ ಭಿನ್ನವಾದಂತಹ ಒಂದು ರೂಪ. ಅಪಾನವಾಯು, ವ್ಯಾನ ಮತ್ತು ರಸಕ್ಕೆ ಉದಾನ. ಗಂಧ ಅಂದ್ರ ಒಂದು ರೀತಿಯ ವಾಸನೆ. ಎಲ್ಲಾ ಪದಾರ್ಥದೊಳಗೂ ಅದರದೇ ಆದಂತಹ ಪರ್ಟಿಕ್ಯುಲರ್ ಆದಂತಹ ಒಂದು ಗಂಧದ ಒಂದು ವಾಸನೆ ಅದ. ಈ ವಾಸನೆ ಇಲ್ಲಿ ನಿಮಗೇನ್ ಬರ್ತದಲ್ಲ ಪ್ರತ್ಯಕ್ಷದೊಳಗ, ಈ ವಾಸನೆ ಅಲ್ಲ. ಇದ್ರದ್ದು ಒಂದು ಕಾನ್ಸೆಪ್ಟ್ ಹಂಗ. ಗಂಧ ಅನ್ನುವಂತಹ ಒಂದು ಮೂಲಭೂತವಾದಂತಹ ಫಂಡಮೆಂಟಲ್ ಆದಂತಹ ಒಂದು ಮಟೀರಿಯಲ್ ಅನ್ನ ದೇವ್ರ ಸೃಷ್ಟಿ ಮಾಡ್ಯಾನ. ಅದರಿಂದ ಎಲ್ಲಾ ಕಡೆಗೂ ಗಂಧ, ಅದರದೇ ಆದಂತಹ ಎಲ್ಲಾ ವಸ್ತುಗಳಿಗೂ ಅದರದೇ ಆದಂತಹ ಒಂದು ಗಂಧದ ಪರ್ಟಿಕ್ಯುಲರ್ ಆಗಿ. ಈ ಗಂಧ ಎಂಬುವಂತಹ ತತ್ವಕ್ಕ ಸಮಾನ ಎಂಬುವಂತಹ ವಾಯು ದೇವತೆ, ವಾಯುದೇವರಲ್ಲ ಬೇರೆ, ವಾಯುದೇವರಿಂದ ಬೇರೆ ಆದಂತಹ ಒಬ್ಬ ದೇವತೆ, ಸಮಾನ ಅನ್ನುವಂತಹ ದೇವತೆ, ಅವರು ಈ ಗಂಧ ಎಂಬುವಂತಹ ತತ್ವಕ್ಕೆ ಅಭಿಮಾನಿಗಳು. ಇವು ಕಣ್ಣಿಗೆ ಕಾಣದಿರುವಂತಹ ಮಟೀರಿಯಲ್. ಅರ್ಥ ಆಯ್ತಲ್ಲ? ಈ ಶಬ್ದ ತತ್ವ, ಸ್ಪರ್ಶ, ರೂಪ, ರಸ, ಗಂಧ. ಇಲ್ಲಿ ನಮಗೇನ್ ಕಾಣಿಸ್ಲಿಕ್ ಹತ್ತದಲ್ಲ, ಶಬ್ದ ಏನ್ ಕೇಳಿಸ್ಲಿಕ್ ಹತ್ತದಲ್ಲ, ಸ್ಪರ್ಶ ಏನ್ ಫೀಲ್ ಆಗ್ಲಿಕ್ ಹತ್ತದಲ್ಲ, ರೂಪ ಎಲ್ಲಾ ವಸ್ತುಗಳದ್ದೇ ಅದರದ್ದೇ ಆದಂತಹ ಒಂದು ರೂಪವನ್ನೇನ್ ನೋಡ್ಲಿಕ್ ಹತ್ತೀವಲ್ಲ, ರಸ ಅಂದ್ರ ಒಂದು ಟೇಸ್ಟ್, ಎಲ್ಲಾ ಪದಾರ್ಥಗಳಲ್ಲೂ ಪರ್ಟಿಕ್ಯುಲರ್ ಆಗಿ ಇರುವಂತಹ ಅದರದ್ದೇ ಆದಂತಹ ಒಂದು ರಸ, ಒಂದು ಟೇಸ್ಟ್. ಗಂಧ ಅಂದ್ರ ವಾಸನೆ, ಎಲ್ಲಾ ಪದಾರ್ಥಗಳಲ್ಲಿಯೂ ಪರ್ಟಿಕ್ಯುಲರ್ ಆಗಿ ಆಯಾ ಪದಾರ್ಥಕ್ಕ ಅದರದೇ ಆದಂತಹ ಒಂದು ವಾಸನೆ, ಒಂದು ಗಂಧ. ಇದಕ್ಕ ಮೂಲಭೂತವಾಗಿ ಒಂದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬುವಂತಹ ಫಂಡಮೆಂಟಲ್ ಆಗಿ ಒಂದು ಮಟೀರಿಯಲ್ ಅನ್ನ ದೇವರು ಸೃಷ್ಟಿ ಮಾಡ್ಯಾನ ಆಲ್ರೆಡಿ. ಅಲ್ಲಿಂದ ಈ ಎಲ್ಲ ನಾವೇನ್ ಇಲ್ಲಿ ಅನುಭವಿಸ್ಲಿಕ್ಕತ್ತೇವಲ್ಲ ಇವು ಹೊರಟು ಬಂದದ್ದು. ಹಿಂಗಾಗಿ ಆ ಮೂಲ ತತ್ವಗಳಿಗೆ ಈ ಎಲ್ಲಾ ದೇವತೆಗಳು ಅಭಿಮಾನಿಗಳು. ಇಲ್ಲಿಗೆ 19 ಇನ್ನು 20ನೇ ತತ್ವ ಆಕಾಶ. ಇಲ್ಲಿ ಆಕಾಶದೊಳಗೆ ಆಕ್ಚುಲಿ 2 ವಿಭಾಗಗಳವ. ಒಂದು ಅವ್ಯಾಕೃತ ಆಕಾಶ, ಇನ್ನೊಂದು ಭೂತಾಕಾಶ ಅಂತ ಹೇಳಿ. ಆ ಅವ್ಯಾಕೃತ ಆಕಾಶಕ್ಕ ಸಾಕ್ಷಾತ್ ಲಕ್ಷ್ಮೀದೇವಿನೇ ನಿಯಾಮಕಳು. ಈ ಭೂತಾಕಾಶ ಅಂತೇನ್ ಕರಿತೀವಿ ಅದಕ್ಕ ಗಣಪತಿ, ವಿಘ್ನೇಶ್ವರ ಅಂತೇನ್ ಕರಿತೀವಿ, ಆ ಗಣಪತಿ ತತ್ವಾಭಿಮಾನಿ ದೇವತೆ. ಅವ್ಯಾಕೃತ ಆಕಾಶಕ್ಕ ಸಾಕ್ಷಾತ್ ಲಕ್ಷ್ಮೀದೇವಿನೇ. ಅದನ್ನ ಇಲ್ಲಿ ತಗೊಂಡಿಲ್ಲ, ಬರೀ ಆಕಾಶ ಅಂತ ಹೇಳ್ಬಿಟ್ಟಾರ. ನಾವುಗಳು ತಪ್ಪು ತಿಳ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ ಈ 2 ವಿಷಯಗಳನ್ನ ಬೇರೆ ಬೇರೆ ಮಾಡಿ ಹೇಳಿದ್ದು. ಅವ್ಯಾಕೃತ ಆಕಾಶ ಎಂಬುವಂಥದ್ದಕ್ಕ ಸಾಕ್ಷಾತ್ ಲಕ್ಷ್ಮೀದೇವಿನೇ ನಿಯಾಮಕಳು. ಆಕಿ ವಾಯುದೇವ್ರ ಅಂಡರ್ ಒಳಗ್ ಬರುವುದಿಲ್ಲ. ಭೂತಾಕಾಶ ಅನ್ನುವಂಥದ್ದಕ್ಕ ಗಣಪತಿ ವಿಘ್ನೇಶ್ವರ ಅಂತೇನ್ ನಾವು ಪೂಜಿಸ್ತೀವಿ. ಆ ಗಣಪತಿ ಈ ವಿಘ್ನೇಶ್ವರ ಸಂಧಿ ಒಳಗ್ ಬರ್ತದ ಅದು ಇದು. ಆ ಗಣಪತಿ ತತ್ವಾಭಿಮಾನಿ ದೇವತೆ. ಇನ್ನು ಈ ಪಂಚಭೂತಗಳ ಬಗ್ಗೆ ಹೇಳಿಕತ್ತಾರ. ವಾಯು, ಈ ವಾಯುವಿಗೆ ಮರೀಚಿ ಮತ್ತು ವಾಯು ಎಂಬುವಂತಹ ಇನ್ನೊಬ್ಬ ದೇವತೆ. ವಾಯುದೇವರು ಸ್ವಯಂ ನಿಯಾಮಕರು, ಅದು ಬೇರೆ. ಇಲ್ಲಿ ಇದಕ್ಕೆ ಆಗಿರುವಂತಹ ಮರೀಚಿ ಮತ್ತು ವಾಯು ಎಂಬುವಂತಹ ದೇವತೆಗಳು ಈ ವಾಯುವಿಗೆ ನಿಯಾಮಕರು. ಇನ್ನು ತೇಜ, ತೇಜಕ್ಕೆ ಅಂದ್ರ ಅಗ್ನಿ, ಫೈರ್ ಅಂತ ಏನ್ ಕರಿತೀವಿ, ಆ ಅಗ್ನಿಗೆ ಸಾಕ್ಷಾತ್ ಅಗ್ನಿದೇವರೇ ತತ್ವಾಭಿಮಾನಿ ದೇವತೆಗಳು. ಇನ್ನು ಜಲ, ನೀರು, ಅದಕ್ಕ ವರುಣ ದೇವರು ತತ್ವಾಭಿಮಾನಿ ದೇವತೆಗಳು. ಆಕಾಶ, ವಾಯು, ತೇಜ, ಜಲ, ಕೊನೆಯದಾಗಿ 24ನೇದ್ದು ಪೃಥ್ವಿ. ಈ ಪೃಥ್ವಿಗೆ ಧರಾದೇವಿ ಎಂಬುವಂತಹ ದೇವತೆ. ಧರಾದೇವಿ ಇಲ್ಲಿ ಅವಳು ಹೆಣ್ಣು ದೇವತೆ. ಧರಾದೇವಿ ಎಂಬುವಂತಹ ದೇವತೆ ಈಕಿ ಭೂದೇವಿ ಅಲ್ಲ. ಭೂದೇವಿ ಅಂದ್ರ ಸಾಕ್ಷಾತ್ ಲಕ್ಷ್ಮೀದೇವಿ. ಧರಾದೇವಿ ಎಂಬುವಂತಹ ದೇವತೆ ಈಕಿ ತತ್ವಾಭಿಮಾನಿ ದೇವತೆ. ಭೂದೇವಿ ಮುಖ್ಯ ರೂಪದಿಂದನೇ ನಿಯಾಮಕಳು, ಅದ್ರೊಳಗ್ ಸಂದೇಹನೇ ಇಲ್ಲ. ನಾವೇನು
ಶ್ರೀದೇವಿ ಭೂದೇವಿ ಅಂತ ಎರಡು ರೂಪವನ್ನ ನೋಡ್ತೀವಿ ಲಕ್ಷ್ಮೀ ದೇವಿದು. ಈ ಪೃಥ್ವಿ ಒಳಗ ಸಾಕ್ಷಾತ್ ಆ ಭೂದೇವಿನೇ ಇದ್ದಾಳ, ನಿಯಾಮಕಳು ಲಕ್ಷ್ಮೀದೇವಿ ಅದು ಮುಖ್ಯ ರೂಪದಿಂದ. ತತ್ವಾಭಿಮಾನಿ ದೇವತೆಯಾಗಿ ಧರಾದೇವಿ ಎಂಬುವಂತಹ ದೇವತೆ ಇದ್ದಾಳ ಪೃಥ್ವಿ ಒಳಗ. ಮತ್ತು ಇದಕ್ಕ ಶನಿದೇವರು ಶನೈಶ್ಚರ ಅಂತೇನ್ ಕರೀತಾರ, ಆ ಶನಿದೇವರು ಕೂಡ ಈ ಪೃಥ್ವಿಗೆ ತತ್ವಾಭಿಮಾನಿ ದೇವತೆಗಳು. ಹಿಂಗ ಒಂದೊಂದು ತತ್ವಗಳಿಗೆ ಕೆಲವೊಬ್ರೆ ಒಬ್ಬೊಬ್ಬರೇ ದೇವತೆಗಳು ಇದ್ದಾರ, ಕೆಲವೊಂದು ಕಡೆ 2-3 ಮಂದಿ ದೇವತೆಗಳು ನಿಯಾಮಕರಾಗಿದ್ದಾರ. ಹಿಂಗೆ ಸೇರಿದಂತಹ ಈ 24 ತತ್ವಗಳಿಗೂ ಮತ್ತು ಅದರ ಅಧಿಪತಿಗಳಿಗೂ ನಿಯಾಮಕರು ಯಾರಂದ್ರ ಅವರು ಮಾರುತ ಅಂದ್ರ ಸಾಕ್ಷಾತ್ ವಾಯುದೇವರು. ಇಂತಹ ವಾಯುದೇವರ ಪತ್ನಿ ಅಕಿ ಭಾರತೀ ದೇವಿ. ಮೊದಲನೇ ಲೈನ್ ಒಳಗ ಯಾರ ಮಗಳು ಅಂತ ತಿಳಿಸ್ಕೊಟ್ರು, ಎರಡನೇ ಲೈನ್ ಒಳಗ ಯಾರ ಪತ್ನಿ ಅಂತ ತಿಳಿಸ್ಕೊಟ್ರು. ಅಂದ್ರ ಸಾಕ್ಷಾತ್ ದೇವರು ಮತ್ತು ಲಕ್ಷ್ಮೀ ದೇವಿಯಿಂದಲೇ ಹುಟ್ಟಿದಂತಹ ಈ ಭಾರತೀ ದೇವಿ ಮತ್ತು ಇಂತಹ ಯಾವ ತತ್ವಗಳಿಂದ ಇಡೀ ಜಗತ್ತಿನ ಸೃಷ್ಟಿ ಆಗ್ಲಿಕ್ಕತ್ತದ ಮತ್ತು ಮುಂದಾಗ್ತದ ಅಂತಹ ಎಲ್ಲಾ ತತ್ವಗಳಿಗೂ ನಿಯಾಮಕರಾದಂತಹ 24 ತತ್ವಾಭಿಮಾನಿ ದೇವತೆಗಳೇನಿದ್ದಾರ, ಬಹಳ ಮುಖ್ಯವಾದಂತಹ ಈ ದೇವತೆಗಳಿಗೆ ಅವರು ಗುರು ಎನ್ಸಾರ ಯಾರು? ವಾಯುದೇವರು. ಅಂತಹ ವಾಯುದೇವರ ಪತ್ನಿ ಈ ಭಾರತೀ ದೇವಿ. ಇಂತಹ ಎಲ್ಲಾ ತತ್ವಾಭಿಮಾನಿ ದೇವತೆಗಳಲ್ಲಿ ಒಳಗಿದ್ದೂ ಎಲ್ಲಾ ಕೆಲಸಗಳನ್ನ ಎಲ್ಲಾ ಪ್ರೊಸೆಸ್ ಅನ್ನ ಮಾಡಿಸೋರು ವಾಯುದೇವರೇ. ಒಳಗಿದ್ದೂ ಮಾಡಿಸ್ತಾರ, ಹೊರಗೆ ನಿಯಾಮಕರಾಗಿನೂ ಮಾಡಿಸ್ತಾರ. ಆದ್ದರಿಂದ ಗುರು ಅನ್ನುವ ಶಬ್ದವನ್ನ ಇಲ್ಲಿ ಕರೆದಾರ. ಅಂದ್ರ ಗುರು ಅನ್ನುವಂತವ್ರು ನಮಗ ಕೈ ಹಿಡಿದು ಎಲ್ಲಾ ಮಾಡಿಸ್ತಾರ ಮತ್ತು ಹೇಳಿನೂ ಎಲ್ಲಾ ಮಾಡಿಸ್ತಾರ. ನಮ್ಮ ಒಳಗ ನಮಗ್ ಕಾಣದೇ ಇದ್ದಂತೆ ನಮ್ಮ ಒಳಗಿದ್ದು ಪ್ರಚೋದನೆ ಮಾಡಿ ನಮ್ಮ ಕಾನ್ಶಿಯಸ್ಸಿಗೂ ಎಲ್ಲಾನು ಸರಿ ಇದ್ದದ್ದನ್ನ ಹೇಳಿ ಮಾಡಿಸ್ತಾರೋ ಯಾರು ಅಂಥವರನ್ನ ಗುರು ಅಂತ ಕರೀತಾರ. ಹಂಗ ಇಲ್ಲೇ ವಾಯುದೇವರು ಈ 24 ತತ್ವಾಭಿಮಾನಿ ಒಂದು ತತ್ವಕ್ಕಂತರೂ ಮಹತ್ತತ್ವಕ್ಕ ಸಾಕ್ಷಾತ್ ಬ್ರಹ್ಮದೇವರು ಮತ್ತು ವಾಯುದೇವರೇ ಇದ್ದಾರ. ಹಂಗ ನೋಡಿದ್ರ ಈ ಎಲ್ಲಾ ತತ್ವಾಭಿಮಾನಿ ದೇವತೆಗಳೊಳಗೂ ಇದ್ದು ಒಳಗೂ ಇದ್ದು ಮತ್ತು ಹೊರಗೂ ಪ್ರೇರಣೆಯನ್ನ ಮಾಡಿ ಅವರಿಂದ ಎಲ್ಲಾ ಕೆಲಸಗಳನ್ನ ಮಾಡಿಸುವಂತವರು ಸಾಕ್ಷಾತ್ ವಾಯುದೇವರು. ಆದ್ದರಿಂದ ಅವರನ್ನ ಗುರು ಅಂತ ಕರೆದಾರ. ಅಂತಹ ಗುರುಗಳ ನಿಜ ಪತ್ನಿ ಅಂದ್ರ ಅವತಾರ ರೂಪಗಳಲ್ಲಿ ಅನೇಕ ಪತ್ನಿಯರು. ಈಗ ನಾವು ಕೇಳಿದ್ವಿ ಭೀಮಸೇನ್ ದೇವರಾದಾಗ ಅನೇಕ ಜನರನ್ನ ಅವರು ಮದುವೆ ಆಗ್ಯಾರ. ಮಹಾಭಾರತದೊಳಗ್ ಬರ್ತದ ಆ ವಿಷಯ. ಬಹಳಷ್ಟು ಜನರನ್ನ ಭೀಮಸೇನ್ ದೇವರು ಮದುವೆ ಆಗ್ಯಾರ ಅಂತ ಬರ್ತದ. ಆದರೂ ಹಂಗ ಅವತಾರ ರೂಪದೊಳಗೆ ಯಾರನ್ನೇ ಮದುವೆ ಆದ್ರೂ ಎಲ್ಲಾದ್ರೊಳಗೂ ಭಾರತೀ ದೇವಿ ಅಂಶ ಇರ್ಲೇಬೇಕು ಅಂದ್ರ ಭೀಮಸೇನ್ ದೇವರು ಸ್ವೀಕಾರ ಮಾಡ್ತಾರ. ಇದು ನಿರ್ಣಯವಾಗಿ ಹೇಳ್ಬಿಟ್ಟಾರ ಶ್ರೀನಿದಾಚಾರು. ಆದ್ರೂ ಯಾರನ್ನೋ ಬೇರೆಯವ್ರನ್ನ ಮದುವೆ ಆದಂತೆ ಕಂಡರೂ ಅವತಾರದಲ್ಲಿ ಅವರ ನಿಜ ಪತ್ನಿ ಈ ಭಾರತೀ ದೇವಿ. ಹಿಂಗ ಕೃತಿರಮಣ ಪ್ರದ್ಯುಮ್ನನಂದನೆ ಮತ್ತು 24 ತತ್ವಪತಿ ದೇವತೆಗಳಿಗೆ ಗುರುವೆನ್ನಿಸುತ್ತಿಹ ಮಾರುತನ ಅಂದ್ರ ವಾಯುದೇವರ ನಿಜ ಪತ್ನಿ ಈ ಭಾರತೀ ದೇವಿ. ಇನ್ನು ಇಲ್ಲಿ ಏನ್ ಕೇಳೋದದೇನು? ವೈನಿ ನಂದೊಂದ್ ಪ್ರಶ್ನೆ ರೀ. ಯಾರು ಜಯಶ್ರೀ ಅವ್ರೇನ್ರಿ? ಇಲ್ಲ ಇದು ಅಂಬುಜಾ ರೀ. ಹೇಳ್ರಿ. ಇದು ಮನಸ್ಸಿಗೆ ಅಭಿಮಾನಿ ದೇವ್ರು ರುದ್ರ ದೇವ್ರು ಅಂತ ಕೇಳಿದ್ದೆ. ಈ ಹಾಡು ಅದ್ರೊಳಗೆಲ್ಲ ಬರ್ತದ. ಬಟ್ ಇಲ್ಲಿ ಇಂದ್ರ ಮತ್ತ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಬರ್ತದೇನ್ರಿ? ಇವಾಗ ನೀವಂದ್ರಿ ಇಂದ್ರ ಮತ್ತ ಕಾಮ ಅಂತ. ಹೌದು ಅದೇ ಇಲ್ಲ ಈಗ ಮನಸ್ಸು ಅನ್ನುವಂಥದ್ದು ಈಗ ಈ ತತ್ವಗಳು ಅಂತ ಏನ್ ಹೇಳಿದ್ನಲ್ಲ ಈ 24 ಈ ತತ್ವಗಳು ಅಂತಂದ್ರ ಇವು ಒಂದ್ ರೀತಿ ಮಟೀರಿಯಲ್ ಅಂತ. ಇವನ್ನೆಲ್ಲಾ ದೇವ್ರು ಆಕ್ಚುಲಿ ಸೃಷ್ಟಿ ಮಾಡದ ಮಟೀರಿಯಲ್. ಆ ಮಟೀರಿಯಲ್ ದಿಂದ ಈಗ ಮನಸ್ಸು ಎಂಬುವಂತಹದ್ದು ಒಂದು ಮಟೀರಿಯಲ್ ಅದ. ಅಂದ್ರೆ ಈಗ ನಮಗೇನ್ ಕಾನ್ಶಿಯಸ್ ಅಂತದ ಮನಸ್ಸು ಅಂತದ ಇದೊಂದೇ ಮನಸ್ಸಲ್ಲ. ಮನಸ್ಸು ಎಂಬುವಂತಹ ಒಂದು ಮಟೀರಿಯಲ್ ಒಂದು ಹೌದು ಸೃಷ್ಟಿ ಮಾಡದ. ಅಲ್ಲಿಂದ ಈ ಮನಸ್ಸು ಎಂಬುವಂತಹ ಕಾನ್ಸೆಪ್ಟ್ ನಿಮಗ ಬಂತು ಹೊರಗ. ಹಂಗ
ಒಂದು ಮೂಲ ಮಟೀರಿಯಲ್ಲು ಮನಸ್ಸು ಅಂಬುವಂತಹದ್ದನ್ನ, ಅಂದ್ರೆ ಮನಸ್ಸು ಅನ್ನುವಂಥದ್ದು ಒಂದು ಇಂದ್ರಿಯನೂ ಅದ ಮತ್ತು ಒಂದು ತತ್ವನೂ ಅದ. ತತ್ವ ಅನ್ನೋದು ರಾ ಮಟೀರಿಯಲ್ ಅಂತ ಇಟ್ಕೋರಿ. ಒಂದು ರಾ ಮಟೀರಿಯಲ್, ಅದನ್ನ ಯೂಸ್ ಮಾಡಿನೇ ಮನಸ್ಸು ಎಂಬುವಂತಹದ್ದನ್ನ ದೇವರು ಸೃಷ್ಟಿ ಮಾಡ್ದ. ಹಿಂಗಾಗಿ ಆ ಮನಸ್ಸು ಎಂಬುವಂತಹ ಕಾನ್ಸೆಪ್ಟಿಗೆ ಮನೋನಿಯಾಮಕರು ರುದ್ರದೇವರೇ, ಅದ್ರೊಳಗ್ ಸಂಶಯನೇ ಇಲ್ಲ. ಆದ್ರ ಈಗ ಹೇಳಿದ್ವಲ್ಲ ಹಂಗ ಮುಖ್ಯವಾಗಿ ಈಗ ಲಕ್ಷ್ಮೀ ದೇವಿನೂ ಹಿಂಗ ಎಲ್ಲದಕ್ಕೂ ನಿಯಾಮಕಳು, ಹಂಗ ಎಲ್ಲಾ ದೇವತೆಗಳಿಗೂನು ಅವ್ರವ್ರದೇ ಆದಂತಹ ಒಂದು ಪೋರ್ಟ್ಫೋಲಿಯೋ ಕೊಟ್ಟಾರ. ಇದನ್ನ ನೀ ನೋಡ್ಕೊ, ಇದನ್ನ ನೀ ನೋಡ್ಕೊ ಅಂತ. ಅದಾದ್ರೂ ಅದ್ರ ಮೇಲಿನವ್ರ ಏನಿರ್ತಾರಲ್ಲ, ಇದು ಎಲ್ಲಾದನ್ನು ನೋಡ್ಕೋತಾರ. ಹಂಗ ಈ ಮನಸ್ಸಿಗೆ ಇಂದ್ರ ಮತ್ತು ಕಾಮರು ನಿಯಾಮಕರಾದ್ರೂ ಪ್ರಚೋದಕರಾದ್ರೂ, ನಮ್ಮ ಮನಸ್ಸಿಗೆ ಹಿಡಿತ ಬೇಕಾದಾಗ ಮನಸ್ಸನ್ನ ಕಂಟ್ರೋಲ್ನಾಗ ಇಟ್ಕೋಬೇಕಾದ್ರೆ ಇಂದ್ರದೇವ್ರನ್ನ ಮತ್ತು ಕಾಮನನ್ನ ನಾವು ಪ್ರಾರ್ಥನೆ ಮಾಡ್ಕೊಳ್ಳೇಬೇಕು. ಆದರೂ ಮನೋನಿಯಾಮಕರು ರುದ್ರದೇವರು ಅನ್ನುವಂತಹ ಕಾನ್ಸೆಪ್ಟ್ ಸುಳ್ಳಲ್ಲ. ಅಂದ್ರೆ ಫಸ್ಟ್ ಈಗ ಅವ್ರ ಮೇಲೆ ಇಂದ್ರ ಮತ್ತ ಕಾಮನ್ ಮೇಲ್ಗಡೆ ಬರೋ ರುದ್ರದೇವರ ತಳಗೆ ನಿಯಾಮಕರು ಕೆಳಗಡೆ ಬರ್ತಾರ, ಅವ್ರ ನೆಕ್ಸ್ಟ್ ಬರ್ತಾರ. ರುದ್ರದೇವರ ಮೇಲೆ ರುದ್ರದೇವ್ರ. ಹೌದು. ಮನೋನಿಯಾಮಕರು ಮನಸ್ಸಿಗೆ, ಅಂದ್ರ ಈ ಮನಸ್ಸು ಮತ್ತು ವಾಗಭಿಮಾನಿ ಅಂದ್ರ ಮನಸ್ಸು ಹೆಂಗಿರ್ತದ, ಮನಸ್ಸು ಹೆಂಗಿರ್ತದ ಹಂಗೇ ಮಾತುಗಳಿರ್ಬೇಕು. ಗಂಡ ಹೆಂಗಿದ್ದಾನ ಹಂಗೇ ಹೆಂಡತಿ. ಇದಕ್ಕೆ ಉಮಾಮಹೇಶ್ವರ ಒಂದ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ರುದ್ರದೇವರು ಮನಸ್ಸಿಗೆ ಅಭಿಮಾನಿ, ಪಾರ್ವತಿ ದೇವಿ ವಾಗಭಿಮಾನಿ. ಹಿಂಗ ಮನಸ್ಸು ಮತ್ತು ಶಬ್ದ ಕೂಡಿದಾಗ ಮಾತು ಎಂಬುವಂತಹದ್ದು ಹೊರಗ್ ಬರ್ತದ. ಅದು ನಮ್ಮ ಮನಸ್ಸು ಮತ್ತು ಮಾತಿನ ಮಧ್ಯದೊಳಗ ಯಾವುದೇ ರೀತಿ ಡಿಫರೆನ್ಸ್ ಇರಬಾರ್ದು ಅನ್ನೋ ದೃಷ್ಟಿಯಿಂದ ರುದ್ರದೇವರು ಮತ್ತು ಪಾರ್ವತಿ ದೇವಿಯ ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ಹಿಂಗ ಸರಿ ಸರಿ. ಹಂಗಾಗಿ ಮನಸ್ಸಿಗೆ ರುದ್ರದೇವರು ನಿಯಾಮಕರೇ, ಇದ್ರೊಳಗ ಸಂದೇಹನೇ ಇಲ್ಲ. ಅದು ಹೌದೇ ಹೌದು. ಅದರ ತಳಗ ಇಂದ್ರದೇವರು ಮತ್ತು ಕಾಮ ತತ್ವಾಭಿಮಾನಿಗಳು, ಅದನ್ನ ನಿಯಮನ ಮಾಡುವಂತಹ ದೇವತೆಗಳು ಇವರು ಹೌದು. ಹಿಂಗ ಈಗ ಇಲ್ಲಿ ನಾವು ವಾಯು ಅಂತ ಕೇಳ್ತೀವಿ. ಅಂದ್ರ ಈ ಪಂಚಭೂತಗಳೊಳಗ ವಾಯುವಿಗೆ ಸಾಕ್ಷಾತ್ ವಾಯುದೇವರೇ ಅದಕ್ಕ ಅಭಿಮಾನಿಗಳು. ಆದ್ರೂನು ಇಲ್ಲಿ ಮರೀಚಿ ಮತ್ತು ವಾಯು ಎಂಬಂತಹ ಇಬ್ರು ದೇವತೆಗಳಿಗೆ ಆ ಕೆಲಸವನ್ನು ಕೊಟ್ಟಾರ. ಅವರ ಮೇಲೆ ವಾಯುದೇವರು ಇದ್ದೇ ಇದ್ದಾರೆ, ಅದಕ್ಕೆ ಸಂದೇಹನೇ ಇಲ್ಲ. ಹಿಂಗ ಸರಿ ಸರಿ. ನಮಸ್ಕಾರ ನಾನ್ ಜಯಶ್ರೀ. ಒಂದ್ ಪ್ರಶ್ನೆ ಇತ್ತು. ಹೀಗೆ ನಾವು ಪಾರ್ವತಿ ದೇವಿ ಅಂತಂದ್ರೆ ನಮ್ಗೆ ವಾಕಭಿಮಾನಿ ಅಂತ ಹೇಳ್ತೀವಿ, ಸರಸ್ವತಿ ದೇವಿ ವಿದ್ಯಾ ಅಂದ್ರೆ ಮೇನ್ ಫೀಚರ್. ಹಂಗ ಭಾರತಿ ದೇವಿಗೆ ಯಾವ್ದು ಮೇನ್ ಅಂತ ಹೇಳ್ತೀವಿ? ಸಕಲ ವಚನ ಚೇತೋ ದೇವತಾ ಭಾರತೀಸ ಅಂತ ಹೇಳಿ ಟೀಕಾರಾರ್ ಹೇಳ್ಬಿಟ್ಟಾರ. ಅಂದ್ರ ಸರಸ್ವತಿಗೆ ಭಾರತಿಗೆ ಎಲ್ಲೂ ಏನೂ ವ್ಯತ್ಯಾಸ ಯಾರೂ ಮಾಡಿಲ್ಲ. ಸರಸ್ವತಿಯಲ್ಲಿ ಯಾವ ಗುಣಗಳನ್ನ ನಾವು ಉಪಾಸನೆ ಮಾಡ್ತೀವೋ ಭಾರತೀ ದೇವಿಯಲ್ಲಿ ಆ ಉಪಾಸನೆಯನ್ನ ಮಾಡಲೇಬೇಕು. ಸಕಲ ವಚನ ಚೇತೋ ಟೀಕಾರಾಯರು ಸುಧಾದೊಳಗ್ ಹೇಳ್ತಾರೆ ಈ ಮಾತು. ಎಲ್ಲ ಮಾತುಗಳಿಗೆ ನಿನ್ನ ಅನುಗ್ರಹ ಇದ್ರ ಮೂಕರು ವಾಗ್ಮಿಗಳಾಗ್ತಾರ ಅಂತ ಭಾರತೀ ದೇವಿಯನ್ನ ಪ್ರಾರ್ಥನೆ ಮಾಡ್ಕೊಂಡಾರ ಟೀಕಾರಾಯರು. ಯಾರ ಅನುಗ್ರಹದಿಂದ ಹುಟ್ಟ ಮೂಕರಿದ್ದವರು ಕೂಡ ಮಾತು ಬರ್ತಾವಂತ. ಹಂಗ ಮಾತುಗಳಿಗೆ, ಶಬ್ದಗಳಿಗೆ ಭಾರತೀ ದೇವಿ ವಿದ್ಯಕ್ಕ ಅಭಿಮಾನಿ, ತತ್ವಾಭಿಮಾನಿ, ನಿಯಾಮಕಳು ಹೌದೇ ಹೌದು, ಸಂದೇಹನೇ ಇಲ್ಲ. ಮತ್ತು ಭಾರತೀ ದೇವಿ ಮತ್ತು ಸರಸ್ವತಿ, ಅದಕ್ಕ ನಾ ಮೊದ್ಲಿಂದ ಹೇಳಿದ್ರೋಗ ಎಂದು ಇದ್ರೊಳಗ ಡಿಫ್ರೆನ್ಸ್ ಮಾಡುವಂತ ಕಾನ್ಸೆಪ್ಟೇ ಇಲ್ಲ. ಯಾವ್ದಕ್ಕ ಸರಸ್ವತಿ ದೇವಿ ಅದಕ್ಕ ಭಾರತೀ ದೇವಿ ಇದ್ದೇ ಇದ್ದಾಳ ನಿಯಾಮಕಳು. ನಾವು ಸರಸ್ವತಿ ಪೂಜಾ ಅಂತ ಮಾಡೋದು ಮತ್ತು ಭಾರತೀ ದೇವಿಯ ಸ್ತೋತ್ರಗಳನ್ನ ನಮ್ಮ ಪರಂಪರಾದೊಳಗ್ ಮಾಡಿದ್ದು. ಹಿಂಗ ಈ ಎರಡು ನೋಡಿದ್ರ ಇಬ್ರು ಈ ವಿದ್ಯಾಕ್ಕ, ಅದ್ರೊಳಗೂ ಶಾಸ್ತ್ರ ವಿದ್ಯಾಕ್ಕ ಸರಸ್ವತಿ ಮತ್ತು ಭಾರತೀ ದೇವಿಯ ಅನುಗ್ರಹ, ಅದ್ರೊಳಗು ಮಾತಿಗೆ, ಶಬ್ದದ ಒಂದು ಹಿಡಿತಕ್ಕ ಭಾರತೀ ದೇವಿ ಅನುಗ್ರಹ ಬೇಕೇ ಬೇಕು. ಅದ್ರ ತಳಗ ನಾವು ಗಣಪತಿ ಪೂಜೆಯನ್ನು ಮಾಡ್ತೀವಿ, ಪಾರ್ವತಿ ದೇವಿ ಪೂಜೆಯನ್ನು ಮಾಡ್ತೀವಿ, ವಾಗ್ವಾಣಿ ಅಂತ ಹೇಳಿ. ಸರಸ್ವತಿ ಭಾರತಿಯನ್ನ ವಾಗ್ವಾಣಿ ಅಂತ, ಆದ್ರೂ ಮಾತುಗಳಿಗೆ ಅಭಿಮಾನಿ ಪಾರ್ವತಿ ದೇವಿ. ಅದಕ್ಕೂ ತಳಗ ಬಂದಾಗ ಅದಕ್ಕ ಅಭಿಮಾನಿ ಮತ್ತ ಗಣಪತಿ, ವಿದ್ಯಾಭಿಮಾನಿ ದೇವಿ. ನಮ್ಮಲ್ಲಿ ಹೆಚ್ಚು ಪ್ರಚಲಿತವಾದದ್ದು ಗಣಪತಿ ಪೂಜೆನೆ.
ಇವತ್ತಿಗೂ ನಮ್ಮಲ್ಲಿ ಅಂತೂ ಇಂಡಿಯಾದಾಗ ಈಗ ಸ್ಕೂಲ್ ಶುರು ಆದ ತಕ್ಷಣ ಮೊದಲು ಶುರು ಆಗೋದು ಗಣಪತಿ ಪೂಜಾನೆ. ಹಿಂಗ ಆಮೇಲೆ ಎಕ್ಸಾಮ್ ಬಂದ ತಕ್ಷಣ ಸರಸ್ವತಿ ಪೂಜಾ. ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರು. ಒಂದೇ ವಿಷಯಕ್ಕೆ ಒಂದೇ ತತ್ವಕ್ಕೆ ಬಹಳ ಜನ ಅಭಿಮಾನಿಗಳು ಇರ್ತಾರೆ. ಆದ್ರ ಅದ್ರೊಳಗೂ ತಾರತಮ್ಯ ಇದೆ. ಗಣಪತಿ ಪೂಜಾ ಮಾಡ್ಲೇಬೇಕು. ಅದರ ನಂತರ ಪಾರ್ವತಿ ಒಬ್ಬಳೇ ಪೂಜಾ ಎಂದೂ ಮಾಡಬಾರ್ದು ಅಂತದ. ಶಿವ ಪಾರ್ವತಿಯರನ್ನ ಕೂಡೇ ಪೂಜೆ ಮಾಡ್ಬೇಕು. ಅಂದ್ರ ಮನಸ್ಸು ಮತ್ತು ಮಾತುಗಳು ಕೂಡೇ ಇರ್ಬೇಕು ಯಾವತ್ತೂ ಅಂತ ಅದರೊಂದ ಸಂಕೇತಿಕ ಅಷ್ಟೇ. ಆದ್ರ ಉಮಾಮಹೇಶ್ವರರ ಪೂಜೆ ಕೂಡಿಯೇ ಮಾಡ್ಬೇಕು ಅಂತಾನೆ ಅದ. ಅದರ ನಂತರದೊಳಗ ಸರಸ್ವತಿ ಮತ್ತು ಭಾರತೀ ದೇವಿಯರು. ಹಿಂಗ ಸಾಕ್ಷಾತ್ ಟೀಕಾರಾಯರೇ ತಮ್ಮ ನ್ಯಾಯಸುಧೆಯೊಳಗ ಭಾರತೀ ದೇವಿಯನ್ನ ಸಪರೇಟ್ ಆಗಿ ಒಂದು ಸ್ತೋತ್ರವನ್ನ ಮಾಡಿ ಇದನ್ ಮಾಡ್ಕೊಂಡಾರ, ಪ್ರಾರ್ಥನೆ ಮಾಡ್ಕೊಂಡಾರ. ಅಷ್ಟು ದೊಡ್ಡ ಇದು ಭಾರತೀ ದೇವಿದು. ಈಗ ನಮ್ಮ ಯೋಗ್ಯತೆಯಾನುಸಾರ ನಾವು ಒಂದೇ ಕಾನ್ಸೆಪ್ಟ್ ಗೆನೆ ಎಲ್ಲಾ ದೇವತೆಗಳು ಸಂಬಂಧಪಟ್ಟವ್ರನ್ನ ಎಲ್ಲಾರು ಉಪಾಸನೆ ಮಾಡುವಷ್ಟು ಯೋಗ್ಯತಾ ಬಹಳ ಕಡಿಮೆ ಇರ್ತದ. ಜ್ಞಾನಿಗಳಿಗೆ, ವಿದ್ವಾಂಸರಲ್ಲಿ, ಹಿರಿಯರಲ್ಲಿ ಇದ್ದೇ ಇರ್ತದ. ಆದ್ರೂ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಂದ್ರೆ ಈಗ ಇಷ್ಟು ಒಂದು ವಿದ್ಯಾಕ್ ಸಂಬಂಧಪಟ್ಟಾಗ ನಾವು ಗಣಪತಿಯಿಂದ ಹಿಡ್ಕೊಂಡು ಲಕ್ಷ್ಮೀ ದೇವಿ ದೇವ್ರ ತನಕನೂ ತಾರತಮ್ಯೋಕ್ತವಾಗಿ ಎಲ್ಲಾರ್ನು ಅನುಸಂಧಾನ ಮಾಡಿ ಎಲ್ಲಾರ್ನು ಪೂಜೆ ಮಾಡಿ ಅಷ್ಟು ಡೀಪ್ ಆಗಿ ನಾವು ಮಾಡ್ತೀವೋ ಇಲ್ಲೋ ಯಥಾನುಸಾರ. ಯಾರು ಗಣಪತಿನ್ ಮಾಡ್ತಾರ, ಯಾರು ಪಾರ್ವತಿನ್ ಮಾಡ್ತಾರ, ಯಾರು ಸರಸ್ವತಿ ದೇವಿಯನ್ನೇ ಮಾಡ್ತಾರ, ಯಾರು ವೇದವ್ಯಾಸ ದೇವ್ರನ್ನ ಮಾಡ್ತಾರ. ಈ ಮುಂದಿನ ಪಂಕ್ತಿ ಬರ್ತದ ವೇದವ್ಯಾಸ ದೇವ್ರದು. ಗುರುಗಳು ತತ್ವಗಳಿಗೆ ಎಲ್ಲಾ ವಿದ್ಯಾಕ್ಕ ಅಭಿಮಾನಿಗಳು ವೇದವ್ಯಾಸ ದೇವ್ರು ಅಂತ ಹೇಳಿ. ಹಿಂಗ ಎಲ್ಲಾ ದೇವತೆಗಳನ್ನು ಕೂಡಿಸಿ ಮಾಡುವಂತಹ ಅಷ್ಟು ಕಾನ್ಸೆಪ್ಟ್, ಅಷ್ಟು ಡೆಪ್ತ್ ನಮ್ಮ ಯೋಗ್ಯತಾ ಕದನೋ ಇಲ್ಲೋ ಅಂತ ನಮಗ್ ಯಾರು ಸಾಧ್ಯ ಆ ದೇವತೆಗಳನ್ನ ಪೂಜಾ ಮಾಡೋದು. ಆದ್ರೂ ಇವ್ರೆಲ್ಲಾರು ವಾಯುದೇವರ ಅಧೀನ ಅನ್ನೋದನ್ನ ಮಾತ್ರ ತಿಳ್ಕೋಬೇಕು. ನಮ್ಮಲ್ಲಿ ಹರಿಸರ್ವೋತ್ತಮತ್ವ ಸರಿ, ಆದ್ರ ವಾಯುಜೀವೋತ್ತಮತ್ವ ಅಂತ ಬಹಳ ಇಂಪಾರ್ಟೆಂಟ್ ಅದ ನಮ್ಮ ಮಾಧ್ಯಮದೊಳಗ. ಯಾಕಂದ್ರೆ ಸಾಕ್ಷಾತ್ ದೇವರೇ ಅದನ್ನ ಬಹಳ ಪ್ರಚಲಿತ ಮಾಡಿರೋದ್ರಿಂದ, ವಾಯುದೇವರಿಗೆ ಸಾಕ್ಷಾತ್ ದೇವರೇ ಆ ಮಹತ್ವವನ್ನು ಕೊಟ್ಟಿರೋದ್ರಿಂದ ಹನುಮನ್ ದೇವ್ರದು ವಾಯುದೇವ್ರ ಮಹತ್ವ ಬಹಳ ಅದ ನಮ್ ಕಾನ್ಸೆಪ್ಟ್ ಒಳಗ, ಮಾಧವರೊಳಗ. ಅಂತಹ ವಾಯುದೇವರ ಪತ್ನಿ ಈ ಭಾರತೀ ದೇವಿ ಸತತ ಹರಿಯಲಿ ಮತ್ತು ಗುರುಗಳಲ್ಲಿ, ಸತತ ಹರಿಯಲಿ ಗುರುಗಳಲ್ಲಿ ಎರಡೂ ಬೇರೆಯಾಗಿ ಕೇಳ್ಯಾರ. ಸತತ ಹರಿಯಲ್ಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸು. ಸತತವಾಗಿ ಅಂದ್ರ ಈ ಶಬ್ದ ಹಿಂದೆ 2-3 ಸರ್ತೆ ಬೇರೆ 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 ವಿಷಯದೊಳಗ್ ಜಗನ್ನಾಥದಾಸರ ಆಡ್ಯಾರ. ಸತತ ಅಂಬುವಂತ ಶಬ್ದ ಅಂದ್ರ ಮನುಷ್ಯರ ಬುದ್ಧಿ, ನಮ್ಮ ಬುದ್ಧಿ ಬಹಳ ಸೀಮಿತದ. ಇವತ್ ಯಾರ ಮೇಲೆ ವಿಶ್ವಾಸ ಮಾಡ್ತೀವೋ ನಾಳೆ ಆ ವಿಶ್ವಾಸ ಇರ್ತದೋ ಇಲ್ಲೋ ಗೊತ್ತಿಲ್ಲ. ಇವತ್ ಯಾವ ಗುರುಗಳ ಮೇಲೆ ಭಕ್ತಿ ಮಾಡ್ಲಿಕ್ ಹತ್ತೀವೋ ಆ ಭಕ್ತಿ ನಾಳೆ ಇರ್ತದೋ ಇಲ್ಲೋ ಗೊತ್ತಿಲ್ಲ. ಇನ್ನೊಂದು ಕ್ಷಣಕ್ಕಿರ್ತ ಏನ್ ಸಂದೇಹ ಮಾಡ್ತೀವೋ, ಏನ್ ಮತ್ ಅವ್ರ ಮೇಲೆ ಡೌಟ್ ಮಾಡ್ತೀವೋ ಅಥವಾ ಏನೋ ಎಂತೋ ಅಂತ. ಹಿಂಗ ಈ ಥರದ್ದಲ್ಲ. ಸತತ ಅಂದ್ರ ಯಾವಾಗಲೂ ಕಾನ್ಸ್ಟಂಟ್ ಆಗಿ ಒಂದೇ ರೀತಿ ಗಂಗಾದೇವಿ ಹರಿದಂಗ ಈ ನಮ್ಮ ವಿಶ್ವಾಸ, ಭಕ್ತಿ ಯಾರಲ್ಲಿ? ಹರಿಯಲ್ಲಿ ಅಷ್ಟೇ ಅಲ್ಲ, ಗುರುಗಳಲ್ಲಿ. ಗುರುಗಳು ಅಂದ್ರ ವಾಯುದೇವರು ಹೌದು, ಮತ್ತ ಹರಿಸರ್ವೋತ್ತಮತ್ವ ಮತ್ತು ವಾಯು ಜೀವೋತ್ತಮತ್ವ ಎಲ್ಲಾ ಕಡೆ ಕಂಡು ಬರೋದು ನಮ್ಮಲ್ಲಿ. ನಮ್ ದೊಡ್ಡದೊಂದು ಫಂಡಮೆಂಟಲ್ ಇದನ್ನೇ ಅದು, ಹರಿಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ. ಇದನ್ನ ಒಪ್ಕೊಳ್ಳುವುದೇ ಒಂದು ಮೋಕ್ಷದ ಹಾದಿದ್ದಂಗ ಅಂತ ಹೇಳ್ಬಿಡ್ತಾರೆ. ಅಷ್ಟು ಒಂದು ಬಹಳ ಡೀಪ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಯಾವ್ದು ಅಂದ್ರೆ ಹರಿಸರ್ವೋತ್ತಮ, ವಾಯು ಜೀವೋತ್ತಮ. ಇಲ್ಲಿಯೂ ಅದನ್ನೇ ಕೇಳ್ತಾರ. ಸತತ ಹರಿಯಲ್ಲಿ, ಹರಿ ಅಂದ್ರ ನಿರಂತರವಾಗಿ ಯಾವಾಗಲೂ ಮಧ್ಯದೊಳಗೆ ಏನು ಡಿಸ್ಟರ್ಬೆನ್ಸ್ ಇರ್ಲಾರ್ದಂಗ, ಯಾವ್ದೇ ರೀತಿ ಸಂದೇಹ ಇರ್ಲಾರ್ದಂಗ, ಮಧ್ಯ ಕಟ್ ಆಗ್ಲಾರ್ದಂಗ, ಅವಿಶ್ವಾಸವನ್ನ ಮಾಡ್ಲಾರ್ದಂಗ, ದೇವರಲ್ಲಾಗ್ಲಿ ನಮಗ ಸಿಕ್ಕಂತಹ ಗುರುಗಳಲ್ಲಾಗ್ಲಿ ಏನೋ ಮಂತ್ರಾಕ್ಷತೆ ಇಸ್ಕೊಂಡಿರ್ತೀವಿ, ಮಾಡಿರ್ತೀವಿ, ಏನೋ ಒಂದ್ ಅನುಭವ ಆಗಿರ್ತದ, ಹೌದೋ ಅಲ್ಲೋ, ಖರೇನೋ ಸುಳ್ಳು, ಆಗ್ತದೋ ಬಿಡ್ತದೋ, ನಮ್ ಪ್ರಾಬ್ಲಮ್ಸ್ ಸಂದೇಹನೇ ಬ್ಯಾಡ, ಅಂತಹ ಭಕ್ತಿ ನಮಗ ಕೊಡ್ರಿ ಅಂತ ನಾವು ಬೇಡ್ಕೊಳ್ಳುದು. ಸತತ ಹರಿಯಲ್ಲಿ ಮತ್ತು ಗುರುಗಳಲ್ಲಿ ಸದ್ರತಿಯ ಪಾಲಿಸಿ. ಇಲ್ಲಿ ಗುರುಗಳು ಅಂತಂದ್ರ ಕೇವಲ ವಾಯುದೇವ್ರಂತ ಅರ್ಥ ಅಲ್ಲ,
ಗುರುಗಳು ಅಂತಂದ್ರ ವಾಯುದೇವ್ರನ್ನ ಹಿಡ್ಕೊಂಡು ಭಾರತೀ ದೇವಿಯನ್ನ ಹಿಡ್ಕೊಂಡು ರುದ್ರದೇವರು ಪಾರ್ವತಿ ದೇವಿಯನ್ನ ಹಿಡ್ಕೊಂಡು ನಮ್ಮ ಈಗ ಪ್ರತ್ಯಕ್ಷವಾಗಿ ನಮ್ಮನ್ನೆಲ್ಲಾ ಉದ್ಧಾರಣ ಮಾಡ್ಲಿಕ್ಕಂತಹ ಗುರುಗಳವರೆಗೂ ಎಲ್ಲಾರು ಗುರುಗಳು. ಅಲ್ಲಿ ಜಗನ್ನಾಥ ದಾಸರಿಗೆ ಅವರ ಮೇಲೆ ಇರುವಂತಹ ಗೋಪಾಲದಾಸರಾಗ್ಲಿ, ವಿಜಯದಾಸರಾಗ್ಲಿ, ಪುರಂದರದಾಸರಾಗ್ಲಿ ಅವರನ್ನು ಹಿಡ್ಕೊಂಡು ಸಾಕ್ಷಾತ್ ವಾಯುದೇವ್ರ ತನಕ ಎಲ್ಲಾರು ಅವರಿಗೆ ಗುರುಗಳು. ಇನ್ನ ಅವರ ನಂತರದೊಳಗ ನಮ್ಮ ಈಗಿನ ಗುರುಗಳ ತನಕನು ಪ್ರತ್ಯಕ್ಷ ಗುರುಗಳ ತನಕನು ಎಲ್ಲಾರು ಗುರುಗಳು. ಅಂತಹ ಹರಿಯಲ್ಲಿ ಮತ್ತು ಗುರುಗಳಲ್ಲಿ ಗುರುಭಕ್ತಿ ಇಲ್ಲದೆ ಹರಿಭಕ್ತಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಹಿಂದಿ ಒಳಗ ಒಂದು ಇದು ಮಾತದಲ್ಲ ಇವ್ರದ್ದು, ತುಳಸಿದಾಸರದ್ ಇರ್ಬೇಕದು ಬಹುಶಃ. ಗುರು ಗೋವಿಂದ ದೋವು ಖಡೆ ಕಾಕೇಲಾಗು ಉಪಾಯ ಅಂತ ಹೇಳಿ. ದೇವರು ಮತ್ತು ಗುರುಗಳು ಇಬ್ರು ಇದ್ದಾಗ ಯಾರಿಗ್ ನಮಸ್ಕಾರ ಮಾಡ್ಬೇಕಪ್ಪ ನಾನು ಇಬ್ರು ಜೊತೆಗ್ ಬಂದಾಗ ಅಂತ ಹೇಳಿ. ಹೋಗ್ಲಿ ದೇವ್ರ ಏನ್ಯಾಕಾಗ್ಲಿ ಮೊದ್ಲು ಗುರುಗಳಿಗೆ ನಮಸ್ಕಾರ ಮಾಡ್ಬಿಡೋಣ ಅಂತ. ಇಂಥ ಒಬ್ಬ ದೇವ್ರ ಇದ್ದಾನ ಅಂತ ಹೇಳ್ಕೊಟ್ಟವ್ರಿ ಈ ಗುರುಗಳಲ್ಲ. ಈ ಗುರುಗಳು ಅನ್ನುವಂತಹ ಬ್ರಿಡ್ಜ್ ಇದ್ದಿದ್ದಿಲ್ಲ ಅಂದ್ರ ನಮ್ಗ ದೇವ್ರು ಅನ್ನುವಂತಹ ಕಾನ್ಸೆಪ್ಟೇ ಗೊತ್ತಾಗ್ತಿದ್ದಿಲ್ಲಲ್ಲ. ಆದ್ದರಿಂದ ಈ ದೇವ್ರು ಮತ್ತು ಗುರುಗಳು ಜೊತೆಗೆ ಇದ್ದಾಗ ಗುರುಗಳಿಗೆ ಮೊದ್ಲು ನಮಸ್ಕಾರ ಮಾಡ್ಬೇಕು ಅನ್ನುವಂತಹ ಒಂದು ಸಿದ್ಧಾಂತ. ಗುರುಗಳಿಗೆ ಅಷ್ಟು ದೊಡ್ಡ ಬೆಲೆ, ಅಷ್ಟು ದೊಡ್ಡ ಸ್ಥಾನ ನಮ್ಮ ಇದ್ರೊಳಗ. ಹಿಂಗಾಗಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ. ಸದ್ರತಿ ಅಂದ್ರ ಒಳ್ಳೆಯ ಉತ್ತಮವಾದಂತಹ, ರತಿ ಅಂದ್ರ ಮನಸ್ಸು, ಭಕ್ತಿ, ಒಳ್ಳೆಯ ಉತ್ತಮವಾದಂತಹ ಭಕ್ತಿ ಇರ್ಲಿ. ಸದ್ರತಿ ಸುಮ್ನೆ ಇವತ್ತದ ನಾಳೆ ಇಲ್ಲ ಅನ್ನುವಂತಹ ಭಕ್ತಿ ಅಲ್ಲ. ಸದ್ರತಿ ಅಂದ್ರೆ ಬಹಳ ಉತ್ತಮವಾದಂತಹ, ಅದರೊಳಗೆ ಯಾವುದು ದೋಷವಿಲ್ಲದಂತಹ, ಸಂದೇಹ, ಅಜ್ಞಾನ, ವಿಪರೀತ ಜ್ಞಾನ ಇಲ್ಲದೆ ಇರೋದನ್ನು ತಿಳ್ಕೊಳ್ಳುದು. ಆಮೇಲೆ ಏನದ ಅದನ್ನ ತಿಳ್ಕೊಳಂಗಲ್ಲ. ಇಂಥ ಜ್ಞಾನ ಬೇಡ, ಇಂಥ ರತಿ ಬೇಡ, ಇಂಥ ಭಕ್ತಿ ಸರ್ವಥಾ ಬೇಡ. ನಾಶವಿಲ್ಲದಂತಹ, ಯಾವುದೇ ರೀತಿಯ ಕಲ್ಮಶ ದೋಷ ಅದರೊಳಗೆ ಇರ್ಲಾರ್ದಂತಹ ಉತ್ತಮವಾದ ಭಕ್ತಿ ಬೇಕು ನಮಗ. ಯಾರಲ್ಲಿ? ಹರಿಯಲ್ಲಿ ಮತ್ತು ಗುರುಗಳಲ್ಲಿ. ಅದನ್ನ ನೀನು ಪಾಲಿಸು. ಯಾರು? ಭಾರತೀ ದೇವಿ. ನೀನು ಇದಕ್ಕೆ ಸಮರ್ಥಳು. ನೀನು ಇಡೀ ಜಗತ್ತಿಗೆ ಜ್ಞಾನವನ್ನ ಕೊಡುವಂತಹಳು, ವೇದಾಭಿಮಾನಿನಿ ಆದಂತಹ ಭಾರತೀ ದೇವಿ ಏನಿದ್ದೀಯಲ್ಲ, ನಮಗ ಸತತವಾಗಿ ಹರಿಯಲ್ಲಿ ಗುರುಗಳಲ್ಲಿ ಸದ್ರತಿ ಬರ್ಬೇಕು. ಸುಮ್ಮನೆ ಭಕ್ತಿ ಅಲ್ಲ, ಸಮ್ಯಕ್ ಸತ್ ಅಂದ್ರೆ ಒಳ್ಳೆ ಆದಂತಹ ಭಕ್ತಿ ಬರಬೇಕು ಅಂತ ಇಲ್ಲಿ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ. ಇನ್ನೊಂದು ಸತ್ ಅಂದ್ರ ಪ್ರಾಣ ಅಂತ ಒಂದು ಅರ್ಥ ಮಾಡ್ಯಾರ ಶಾಸ್ತ್ರದೊಳಗ. ಸತ್ ಅಂದ್ರ ಪ್ರಾಣ. ಪ್ರಾಣ ಅಂದ್ರ ಪ್ರಾಣದೇವರ ಒಂದು ಅವತಾರವಾದಂತಹ ವಾಯುದೇವರು, ಅವರ ವಾಯುದೇವರ ಅವತಾರವಾದಂತಹ ಶ್ರೀಮದಾಚಾರ್ಯರು ನಮಗ ಪ್ರತ್ಯಕ್ಷ ಗುರುಗಳು. ಈಗ ಮಧ್ವಾಚಾರ್ಯರು ನಾವು ಏನು ಯಾರ ಶಾಸ್ತ್ರದೊಳಗ ಯಾರ ಹಾದಿ ಒಳಗ ಮಧ್ವರ ಹಾದಿ ಒಳಗ ಬರ್ಲಿಕ್ ಹತ್ತೀವಿ ಅಂತಹ ಮಧ್ವಾಚಾರ್ಯರು ಸತ್ ಅಂದರ ಪ್ರಾಣ. ಅಂತಹ ಪ್ರಾಣದೇವರ ವಾಯುದೇವರ ಒಂದು ಅವತಾರವಾದಂತಹ ಶ್ರೀಮನ್ ಮಧ್ವಾಚಾರ್ಯರ ಶಾಸ್ತ್ರಗಳಲ್ಲಿ ನಮಗೆ ರತಿ ಅಂದ್ರ ಮನಸ್ಸು, ಭಕ್ತಿ ಸದಾ ಇರಲಿ = ಸದ್ರತಿ. ಮಧ್ವಾಚಾರ್ಯರ ಶಾಸ್ತ್ರ ಅಂದ್ರ ಸತ್ಯವಾದಂತಹ ಶಾಸ್ತ್ರ. ಅದರೊಳಗ ರತಿ ಅಂದ್ರ ನಮ್ಮ ಮನಸ್ಸು, ಭಕ್ತಿ, ವಿಶ್ವಾಸ ಸದಾ ಇರಲಿ. ಇವತ್ ಬಂತು ನಾಳೆ ಹೋಯ್ತು ಇಂಥ ಭಕ್ತಿ ಸರ್ವಥಾ ಬ್ಯಾಡ. ಸದ್ರತಿ ಸದಾ ಇರಲಿ ಎಂಬುವಂತಹ ಪ್ರಾರ್ಥನೆ. ಹಿಂಗಾಗಿ ಏನ್ ಬರ್ತದೋ ಬಿಡ್ತದೋ, ಏನ್ ಗಳಿಸ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಅಂತೂ ಮಧ್ವ ಶಾಸ್ತ್ರದೊಳಗೇನ್ ನಾವು ಹೊಂಟಿವಿ, ಈ ನಂಬಿಕೆ, ಈ ಶ್ರದ್ಧಾ, ಈ ಭಕ್ತಿ ವಿಶ್ವಾಸ ನಮ್ಮನ್ನ ಒಳ್ಳೆ ಹಾದಿಗೇನೆ ತಗೊಂಡ್ ಹೋಗ್ತದ, ಒಳ್ಳೆ ಟ್ರ್ಯಾಕ್ ಮೇಲೆ ತಗೊಂಡ್ ಹೊಂಟದ ಅನ್ನುವಂತಹ ಸದ್ರತಿ ನಮಗೆಲ್ಲಾರ್ಗು ಇರ್ಲಿ ಅಂತ ನಮ್ಮ ಪ್ರಾರ್ಥನೆ. ಇನ್ನು ಮುಂದಿಂದು ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪು ಕರುಣದಲ್ಲಿ. ಭಾಗವತ ಅಂದ್ರ ಶ್ರೀಮದ್ ಭಾಗವತ, ಭಾರತ ಅಂದ್ರ ಮಹಾಭಾರತ, ಪುರಾಣ
ಎಲ್ಲಾ ಸಕಲ ಪುರಾಣ ಪ್ರಪಂಚಗಳು ಸೇರಿ ಇಂತಹ ಭಾಗವತ ಭಾರತ ಪುರಾಣಗಳ ರಹಸ್ಯ ರಹಸ್ಯ ಅಂತ ಯಾಕೆ ಕರೆದ್ರು? 2-3 ಥರದಿಂದ ನೋಡ್ಬೋದು. ಒಂದು, ಇದು ಈ ಬ್ರಹ್ಮವಿದ್ಯಾ, ಈ ಒಂದು ವೇದವ್ಯಾಸದೇವ ರಚನೆ ಮಾಡಿದಂತಹ ಈ ಎಲ್ಲ ಗ್ರಂಥಗಳು, ಇದು ಮನುಷ್ಯ ದೇವತೆಗಳೇ ಅರ್ಥ ಮಾಡ್ಕೊಳಿಕ್ಕೆ ಇನ್ನೂ ಪ್ರಯತ್ನ ಪಡ್ಲಿಕ್ ಹತ್ತಾರ ಅಂತ ನಾವು ಕೇಳ್ತೀವಲ್ಲ, ಹಂಗ ನಾವ್ ಅರ್ಥ ಮಾಡ್ಕೊಳ್ಳೋದಂತ್ರು ಇದು ಊಹಾತೀತ. ಅದನ್ನ ಊಹಾ ಮಾಡ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ. ಸುಮ್ಮನೆ ಇಂಡೆಕ್ಸ್ ನೋಡ್ದಂಗ ಓಹೋ ಹಿಂಗದ ಇದ್ರೊಳಗ ಅಂತ ತಿಳ್ಕೋಬಹುದಷ್ಟೇ. ಕಥಿ ಓದ್ದಂಗ ಕನ್ನಡ ಪುಸ್ತಕನೋ ಅಥವಾ ಇಂಗ್ಲಿಷ್ ಪುಸ್ತಕನೋ ಟ್ರಾನ್ಸ್ಲೇಟೆಡ್ ಓದ್ಬಿಟ್ರ ಗ್ರಂಥ ಓದಿವಿ ಅನ್ನೋದು ಸರ್ವಾತ್ಮನ ಸುಳ್ಳು. ಹಂಗ ಓದೋದ್ರಿಂದ, ಹಂಗ ಕಾನ್ಸೆಪ್ಟ್ ಗಳನ್ನ ಕಥೆಗಳನ್ನ ಓದೋದ್ರಿಂದ ಗ್ರಂಥದ ಅಧ್ಯಯನ ಅನ್ನೋದು ಸರ್ವಾತ್ಮನ ಸುತರಾಮ್ ಸುಳ್ಳು. ಗ್ರಂಥಗಳ ರಹಸ್ಯ, ಈಗ ನಾವು ಎಷ್ಟೋ ವೆಸ್ಟರ್ನ್ ಫಿಲಾಸಫರ್ಸ್ ಎಲ್ಲಾರು ಎಷ್ಟು ಅದರದ್ದು ಮ್ಯಾಕ್ಸ್ ಮೆಕಾಲೆದೆಲ್ಲ ಕೇಳ್ತೀವಲ್ಲ, ಮಹಾಭಾರತ ರಾಮಾಯಣ ಎಷ್ಟು ತಮಗ್ ಹೆಂಗ್ ಬೇಕೋ ಹಂಗ್ ತಿರುಚಿ ಮುರಿಚಿ ಟ್ರಾನ್ಸ್ಲೇಟ್ ಅನ್ನೋ ಹೆಸರೊಳಗ, ಇಲ್ಲ ಇಂಡಿಯನ್ ಫಿಲಾಸಫಿಯನ್ನ ಟ್ರಾನ್ಸ್ಲೇಟ್ ಮಾಡ್ತೀವಿ ಇಡೀ ಜಗತ್ನವ್ರು ಓದ್ಲಿ ಅಂತ ಹೇಳಿ ಎಷ್ಟೋ ವಿಷಯಗಳನ್ನ ತಮಗ್ ಹೆಂಗ್ ಬೇಕೋ ಹಂಗ್ ಟ್ರಾನ್ಸ್ಲೇಟ್ ಮಾಡ್ಬಿಟ್ಟಾರ. ತಮ್ಮದೇ ಆದಂತ ಕಾನ್ಸೆಪ್ಟ್ ಕೊಟ್ಬಿಟ್ಟಾರ. ಹಿಂಗಾಗಿ ಮೂಲಭೂತವಾದ ವಿಷಯಗಳೇನವ ಅವನ್ನೆಲ್ಲ ಬಹಳ ತಿರುಚಿ ಮಾಡ್ಬಿಟ್ಟಾರ. ಹಿಂಗಾಗಿ ನಮಗ್ ಶ್ರೀಮದಾಚಾರ್ಯ ತಾತ್ಪರ್ಯ ನಿರ್ಣಯಕ್ಕಿಂತ ಮ್ಯಾಕ್ಸ್ ಮೆಕಾಲೆನ್ ಟ್ರಾನ್ಸ್ಲೇಷನ್ಗಳೇ ಬಹಳ ಈಗಿನ ಜಗತ್ನ್ಯಾಗ ಪ್ರಚಲಿತ ಆಗ್ಬಿಟ್ಟಾವ್. ಅದಕ್ ರಹಸ್ಯ ಅಂತ ಯಾಕೆ ಕರೆದಾರಂದ್ರ, ಎಷ್ಟೋ ವಿಷಯಗಳು ಮೇಲ್ನೋಟಕ್ಕ ಬೇರೆ ತರ ಕಾಣಿಸಿದ್ರು ಒಳಗಿನ ಅರ್ಥ ಬ್ಯಾರೇನೆ ಇರ್ತಾವ. ಹಿಂಗಾಗಿ ಗ್ರಂಥಗಳನ್ನ ಮಹಾಭಾರತ ರಾಮಾಯಣ ಭಾಗವತವನ್ನ ಕೇಳುವಾಗ, ನೋಡುವಾಗ ಅಥವಾ ಓದುವಾಗ ಬಹಳಷ್ಟು ತಪ್ಪು ತಿಳುವಳಿಕೆ ಬರ್ತಾವ್, ತಪ್ಪು ಜ್ಞಾನ ಬರ್ತಾವ್. ತಪ್ಪು ತಿಳ್ಕೊಂಡ್ರಂತ್ರು ದೇವತೆ ಬಗ್ಗೆ ಆಗಲಿ, ದೇವರ ಬಗ್ಗೆ ಆಗಲಿ ಅಥವಾ ತತ್ವಜ್ಞಾನದೊಳಗ ತಪ್ಪು ತಿಳ್ಕೊಂಡ್ರಂತ್ರು ಇಷ್ಟ ಪಾಪ ಅಂದ್ರ ಅದಕ್ಕಿಂತ ಓದ್ದೇ ಇರುದು ಬಹಳ ಚಲೋ. ಅಂದ್ರ ಅಜ್ಞಾನ ಅನ್ನೋದೇ ಬಹಳ ಚಲೋ ವಿಪರೀತ ಜ್ಞಾನದ್ಕಿಂತ. ನಾವ್ ಏನೋ ಓದಿ ಏನೇನೋ ಅರ್ಥ ಮಾಡ್ಕೊಂಡ್ವಿ ಅಂದ್ರ ಭಾರಿ ಘೋರ ಪಾಪ ಆಗ್ತದ. ಅಂತಹ ಪಾಪಕ್ಕ ನಾವು ಎಡೆ ಆಗಬಾರ್ದಂತ ಹೇಳಿ ಈ ಪುರಾಣಗಳ, ಭಾರತ ಮಹಾಭಾರತ ಭಾಗವತಾದಿಗಳ ವೇದಗಳ ರಹಸ್ಯ ಅರ್ಥ ಅಂದ್ರ ನಿಜವಾದ ಅರ್ಥ ಏನದ ಅದನ್ನ ತಿಳ್ಕೊಬೇಕಪ್ಪ. ವಿಪರೀತ ಜ್ಞಾನ ಆಗುದ್ ಬೇಡ, ನಮಗ ಏನೇನೋ ತಿಳ್ಕೊಳ್ಳುದು ಬೇಡ. ನಿಜವಾದ ರಹಸ್ಯ ಮತ್ತು ತತ್ವಗಳನ್ನ ಅರುಪು ಕರುಣದಲ್ಲಿ. ಈಗ ಎಷ್ಟೋ ನಾವು ಮಹಾಭಾರತವನ್ನ ನೋಡುವಾಗ ಕೇಳ್ತೀವಿ, ಈ ದ್ರೌಪದಿಯ ಪಂಚಪತಿತ್ವದ ಬಗ್ಗೆ ಕೇಳ್ತೀವಿ. ಎಷ್ಟು ಸೂಕ್ಷ್ಮವಾದಂತಹ ಕಾನ್ಸೆಪ್ಟ್ ಅದ. 5 ಜನರನ್ನ ಮದುವೆ ಮಾಡ್ಕೊಂಡ್ಬಿಟ್ಲು ದ್ರೌಪದಿ ಅಂತ ಹೇಳಿ. ಆಧುನಿಕರು ಎಷ್ಟು ರೀತಿ ಒಳಗ ಅದನ್ನ ತಮ್ಮದೇ ಆದಂತಹ ಅದ್ರ ಮೇಲೆ ವಿಶ್ಲೇಷಣೆಗಳನ್ನ ಮಾಡ್ತಾರ, ನಿಂದಾ ಮಾಡ್ತಾರ. ಇನ್ ನಮಗೂ ಒಮ್ಮೊಮ್ಮೆ ಇವನ್ನೆಲ್ಲಾ ಕೇಳೋಣ, ಓ ಹಿಂಗೆಂಗ್ ಇಂಥ ಭಾರತೀ ದೇವಿ ಪರಮ ಪವಿತ್ರಳು, ನಿಜ ಪತ್ನಿ ವಾಯುದೇವರಿಗೆ, ಸಾಕ್ಷಾತ್ ದೇವರಿಂದ ಹುಟ್ಟಿದಂತಹ ಆ ಭಾರತೀ ದೇವಿನೇ ದ್ರೌಪದಿ ದೇವಿ 5 ಜನರನ್ನ ಹೆಂಗ ಮದುವೆ ಆದ್ಲು? ಇದು ಶ್ರೀಮದಾಚಾರ್ಯ ನಿರ್ಣಯವನ್ನ ಕೇಳಿದಾಗ ನಮಗ ಕ್ಲಿಯರ್ ಆಗ್ತದೆ. ಅಲ್ರಿ, ನಾವು ಈಗಿನ ಕಾಲದೊಳಗ ಈ ಜನರೇಷನ್ದೊಳಗ ಸ್ಪ್ಲಿಟ್ ಪರ್ಸನಾಲಿಟಿ ಎಂಬುವಂತಹ ಒಂದ್ ಸೈಕಾಲಜಿನ ಒಪ್ಕೋತೀವಿ. ಈಗ ಅಂದ್ರ ಒಬ್ಬನ ದೇಹದೊಳಗ 2 ರೀತಿಯಾದಂತಹ ಪರ್ಸನಾಲಿಟಿ ಅವ, ಜೀವಗಳವ. ಈ ದೆವ್ವ ಭೂತಗಳನ್ನ ನಂಬವ್ರು ಅದನ್ನು ನಂಬ್ತಾರ. ಒಂದೇ ದೇಹದೊಳಗ 2 ಜೀವಗಳವ, ಏನೋ ದೆವ್ವ ಹೊಕ್ಕೊಂಡದ ಎಲ್ಲಾ ಮಾತಾಡ್ತಾರಲ್ಲ ಈ ತರ. ಹಂಗ ಸೈನ್ಸ್ ದವರು ಕೂಡ ಸ್ಪ್ಲಿಟ್ ಪರ್ಸನಾಲಿಟಿ ಎಂಬುವಂತಹ ಒಂದು ಸೈಕಾಲಜಿಯನ್ನ ಒಪ್ಕೊಂಡಂತಹದ್ದು. ಹಿಂಗ ಈಗೇ ಪ್ರೆಸೆಂಟ್ ನಮ್ಮ ಜನರೇಷನ್ಯಾಗ ಇಷ್ಟಿರುವಾಗ ಸೈನ್ಸ್ ಒಳಗ ಅವ್ರಂತ್ರು ದೇವತೆಗಳು. ಒಬ್ರ ದೇಹದೊಳಗ 5 ಜನ ದೇವತೆಗಳು ಹೊಕ್ಕೊಳಿಕ್ಕೇನು ಅವ್ರಿಗನ ಅಶಕ್ಕೇನು? ಹಿಂಗಾಗಿ ದ್ರೌಪದಿ ದೇವಿ ಒಳಗ ಆ ಪಂಚ ಪಾಂಡವರೇನಿದ್ರು ಭೀಮಸೇನ್ ದೇವ್ರ ಜೊತೆಗಿರುವಾಗ ಸಾಕ್ಷಾತ್ ಭಾರತೀ ದೇವಿ ಇರ್ತಿದ್ಲು. ಇನ್ನು ಉಳಿದ ಅರ್ಜುನ ಮತ್ತು ಧರ್ಮರಾಜ, ಸಹದೇವ ಇವ್ರೆಲ್ಲಾರು ಇದ್ದಾಗ ಅವರವರ ನಿಯತ ಪತ್ನಿಗಳು ಅವ್ರವ್ರ ಜೊತೆಗಿರ್ತಿದ್ರು. ಹಿಂಗೆ ಹೊರತು ಭಾರತೀ ದೇವಿ ಸ್ವಯಂ ಎಲ್ಲಾ ದೇವತೆಗಳ ಜೊತೆನೂ ಇದ್ದಾಳ ಅನ್ನುವಂತಹ ಕಾನ್ಸೆಪ್ಟ್ ಶುದ್ಧ ಸುಳ್ಳು. ಇದು ನಮಗ್ ಯಾವಾಗ ತಿಳಿತದ ಅಂತಂದ್ರ ನಾವು
ಮಧ್ವಾಚಾರ ಒಂದ್ ಕಾನ್ಸೆಪ್ಟ್ ನಿರ್ಣಯ ಏನದ ಅದನ್ನ ತಿಳ್ಕೊಂಡ್ರ ಕೇಳಿದ್ರ ಗುರುಗಳ ಮುಖದಿಂದ ಈ ಎಲ್ಲಾ ವಿಷಯಗಳು ಕ್ಲಿಯರ್ ಆಗ್ತಾವ. ಹಿಂಗಾಗಿ ಮತ್ತೆ ಇನ್ನೊಂದು, ದೇವರು ಸಾಕ್ಷಾತ್ತಾಗಿ ವಾಯುದೇವ್ರನ್ನ ಬಿಟ್ರೆ ಇನ್ ಯಾರಿಗೂ ಉಪದೇಶವನ್ನ ಮಾಡುವುದಿಲ್ಲ ಅಂತದ ಗೀತೋಪದೇಶವನ್ನ ಹೆಂಗ್ ಮಾಡಿದ ಅರ್ಜುನನಿಗೆ ಹೋದ್ಸತೆ ಬಂತಲ್ಲ ಈ ವಿಷಯ. ಹಂಗ ಅರ್ಜುನನ ರಥದ ಧ್ವಜದಲ್ಲಿ ಸಾಕ್ಷಾತ್ ವಾಯುದೇವರಿದ್ರು. ಹಿಂಗಾಗಿ ಕೃಷ್ಣ ದೇವರು ತನ್ನ ಮೂಲಭೂತವಾದ ಒಂದು ನಿಯಮವನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಅಲ್ಲಿ ವಾಯುದೇವರನ್ನ ಮರೆತು ಬಿಟ್ಟ ದೇವರು ಅಂತ ಇಲ್ಲೇ ಇಲ್ಲ. ಹಿಂಗಾಗಿ ಮೊದಲ ವಾಯುದೇವರಿಗೆ ಉಪದೇಶ ಮಾಡ್ಯಾನ. ಹಿಂಗಾಗಿ ಅದ ನಂತರದೊಳಗೆ ಅರ್ಜುನನಿಗೂ ಉಪದೇಶ ಮಾಡ್ಯಾನ. ಈ ಎಲ್ಲಾ ದೊಡ್ಡ ಕಾನ್ಸೆಪ್ಟ್ಗಳು, ತಪ್ಪು ತಿಳುವಳಿಕೆಯನ್ನ ಕ್ಲಿಯರ್ ಮಾಡುವಂತಹ ಕಾನ್ಸೆಪ್ಟ್ಗಳು, ಇದನ್ನ ರಹಸ್ಯ ಅಂತ ಕರೆದಾರಿಲ್ಲಿ ಜಗನ್ನಾಥ ದಾಸರು. ಇಂಥವ ಅಸಂಖ್ಯವ. ಸುಮ್ಮನೆ ನಿಮಗ ಗೊತ್ತಿರುವಂತಹ ಒಂದ್ 2 ವಿಷಯಗಳನ್ನ ಹೇಳಿದೆ ಅಷ್ಟೇ ನಾನು. ಇಂಥ ಅಸಂಖ್ಯ ರಹಸ್ಯಗಳವ ತತ್ವದೊಳಗ. ಹಿಂಗಾಗಿ ನಾವು ಪುಸ್ತಕ ಓದಂಗ ಸುಮ್ನೆ ಈಗ ಸಿಗುವಂತಹ ಆಧುನಿಕ ಭಾಗವತ ಮತ್ತ ಮಹಾಭಾರತ ರಾಮಾಯಣ ಎಲ್ಲಾ ಟ್ರಾನ್ಸ್ಲೇಟೆಡ್ ಪುಸ್ತಕ ಓದ್ತೀವಿ ಅಂದ್ರ ಓಕೆ, ತಕ್ಕ ಮಟ್ಟಿಗೆ ನಮಗೊಂದ್ ನಾಲೆಜ್ ಬರ್ತದ, ಅದ್ರೊಳಗ ಸಂದೇಹನೇ ಇಲ್ಲ. ಕಥೆಗಳು ಗೊತ್ತಾಗ್ತಾವ, ನಾಲೆಜ್ ಬರ್ತದ. ಆದ್ರ ಅದನ್ನ ಗ್ರಂಥದ ಅಧ್ಯಯನ ಅಂತ ಕರಿಲಿಕ್ ಆಗುದಿಲ್ಲ. ಅದನ್ನ ಗುರುಗಳ ಮುಖದಿಂದ ಓಹೋ ಇಲ್ಲಿ ಹಿಂಗಿಂಗದ, ಇಲ್ಲಿ ಹಿಂಗಿಂಗದ ಅಂತ ಹೇಳಿ. ಇವತ್ತಿಂದು ಮಹಾಭಾರತ ಇದು ಆಯ್ತು. ಮಾಧ್ವಿ ಅವ್ರ ಇದ್ರೇನ್ ನೀವ್ ಅದಕ್ಕ ಪಾಠಕ್ಕ? ಜಯಶ್ರೀ ಅವ್ರಿದ್ರಿ? ಧರ್ಮರಾಜ ಹೌದು ನಾ ಇದ್ದೆ ಇವತ್ತ. ಅಶ್ವತ್ಥಾಮೋ ಹತಃ ಅಂತ ಒಂದ್ ಬರ್ತದೆ. ಧರ್ಮರಾಜ ಸುಳ್ಳು ಹೇಳಿದ್ನೇನು? ಇಡೀ ಜೀವನ ಸುಳ್ಳು ಮಾತಾಡ್ಲಾರ್ದಂತಹ ವ್ಯಕ್ತಿ ಅಂತ ಪ್ರಸಿದ್ಧ ಆದವ. ಧರ್ಮ ಅಂತ ಹೆಸರಿಟ್ಕೊಂಡವ ಸುಳ್ಳು ಮಾತಾಡಿದ್ನೇನು? ಯುದ್ಧ ಭೂಮಿಯೊಳಗದು. ಯುದ್ಧ ಭೂಮಿಯೊಳಗ ಅದ್ರದ್ದೇ ಆದಂತಹ ಕೆಲವೊಂದು ರೂಲ್ಸ್ ಅವ, ಅದನ್ನ ಮೀರೋ ಹಂಗಿಲ್ಲ, ಮೋಸ ಮಾಡೋಂಗಿಲ್ಲ. ಅಭಿಮನ್ಯುವಿನ ಕೊಂದದ್ದು ಮೋಸದಿಂದೆ. ಮತ್ತ ಹಂಗ ಪಾಂಡವರು ಎಂದೂ ಮಾಡಿಲ್ಲ ಮೋಸ. ಮತ್ ಯುಧಿಷ್ಠಿರ ಸುಳ್ಳು ಮಾತಾಡಿದ್ನೇನೋ ಅಂತ. ಹಿಂಗೆಲ್ಲ ಮೇಲ್ನೋಟಕ್ಕ ಬಹಳ ವಿಪರೀತ ಜ್ಞಾನ ಬಂದ್ ಬಿಡ್ತಾವ. ಅಲ್ಲಿ ಸರಿಯಾಗಿ ನಿರ್ಣಯವನ್ನು ಕೊಡ್ತಾರ. ಅಶ್ವತ್ಥಾಮ ಅಂಬುವಂತಹ ಒಂದು ಆನೆಯನ್ನ ಭೀಮಸೇನ್ ದೇವ್ರು ಕೊಂದಿದ್ರು ಆಲ್ರೆಡಿ. ಅದನ್ನ ನೀನು ಹೇಳು ಅಂತ ಕೃಷ್ಣ ಹೇಳ್ದ ಅಷ್ಟೆ. ಅದನ್ನ ಧರ್ಮರಾಜ ಹೇಳ್ದ. ಅವಾಗ ಅವರು ದ್ರೋಣಾಚಾರ್ಯ ಅದನ್ನ ಕ್ಲಿಯರೆನ್ಸ್ ಕೇಳ್ತಾರ. ಧರ್ಮರಾಜ ಎಂದೂ ಸುಳ್ಳು ಹೇಳ್ದ ವ್ಯಕ್ತಿ, ಹಿಂಗಾಗಿ ಅವ ಹೇಳಿದ್ರ ನಾನ್ ನಂಬತೀನಿ ಅಂತ. ಅಲ್ಲಿ ಭೀಮಸೇನ್ ದೇವ್ರನ್ನು ಕೇಳೋದಿಲ್ಲ, ಅರ್ಜುನನ್ನು ಕೇಳೋದಿಲ್ಲ. ಅವರು ಧರ್ಮರಾಜನ್ನೇ ಕೇಳ್ತಾರ, ಖರೆ ಹೇಳು, ನೀನು ಏನು ಖರೆ ಹೇಳು, ಅಶ್ವತ್ಥಾಮ ನನ್ನ ಮಗ ಸತ್ನ ಅಂತ ಹೇಳಿ. ಅಲ್ಲಿಯೂ ಕೂಡ ಧರ್ಮರಾಜ ಸುಳ್ಳು ಹೇಳಿಲ್ಲ, ಅವ ಆನಿ ಅಂತಾನೆ ಹೇಳ್ತಾನ. ಆದ್ರ ಆ ಸಂದರ್ಭದೊಳಗ ಶ್ರೀಕೃಷ್ಣ ಶಂಖನಾದವನ್ನ ಮಾಡ್ತಾನ ಅಂತ ಬಂದದ. ಅದು ದೇವರ ಇಚ್ಛಾ, ದೇವರ ಲೀಲಾ. ಅದು ಅವ ಧರ್ಮರಾಜ ಆನಿ ಅಂತ ಹೇಳಿದ್ದು ಅವ್ರಿಗೆ ಕೇಳಿಸ್ಬಾರ್ದು ಅನ್ನೋದು ದೇವ್ರ ಇಚ್ಛಾ. ಮತ್ತೆ ಧರ್ಮರಾಜ ಸುಳ್ಳು ಹೇಳನಂತೂ ಆಗ್ಬಾರ್ದು. ಅದಕ್ಕೆ ಜೋರಾಗಿ ಶಂಖನಾದವನ್ನ ಮಾಡ್ಬಿಡ್ತಾನೆ ಶ್ರೀಕೃಷ್ಣ ಮಧ್ಯದೊಳಗ. ಹಿಂಗಾಗಿ ಅವ ಆನಿ ಅಂದನೋ ಅಥವಾ ನಿಮ್ಮ ಮಗ ಅಂತೆ ಅಂದನೋ ಅನ್ನೋದು ಅವರಿಗೆ ಕೇಳಿಸೋದೇ ಇಲ್ಲ. ಹಿಂಗ ಇತ್ಲಾಗ ಧರ್ಮರಾಜ ಸುಳ್ಳು ಮಾತಾಡ್ಲಿಲ್ಲ, ಶ್ರೀಕೃಷ್ಣ ಪರಮಾತ್ಮ ತನ್ನ ಸಂಕಲ್ಪವನ್ನು ನೆರವೇರಿಸಿದ. ಇದೇ ರಹಸ್ಯ ಅಂತ. ಇಂತಹ ಅನೇಕ ಕಾನ್ಸೆಪ್ಟ್ಗಳವ. ಇವು ಗುರುಗಳ ಮುಖದಿಂದ ನಾವು ಕೇಳಿದ್ರನ್ನೇ ನಮಗ ಅಫ್ಕೋರ್ಸ್ ದೇವತೆಗಳ ಅನುಗ್ರಹ ಬೇಕೇ ಬೇಕು, ಭಾರತೀ ದೇವಿ ಅನುಗ್ರಹ ಬೇಕೇ ಬೇಕು ನಿಜವಾದ ತತ್ವಜ್ಞಾನ ತಿಳಿಲಿಕ್ಕೆ. ಇಲ್ಲಾಂದ್ರೆ ನಾವು ಎಲ್ಲಾರ್ಗತ್ತೆ ಬೇರೆ ಯಾವ್ದೋ ಪುಸ್ತಕಗಳನ್ನ ಓದಿ ಏನೇನೋ ತಿಳ್ಕೊತ ಹೋಗ್ಬಿಡ್ತೀವಿ. ನಿಜವಾದ ರಹಸ್ಯ ತಿಳಿಬೇಕು ಅಂದ್ರ ಈ ಭಾರತೀ ದೇವಿಯ ಅನುಗ್ರಹ ಕರುಣೆ ಬೇಕೇ ಬೇಕು. ಅಂದ್ರ ನಿಜವಾದ ತತ್ವಜ್ಞಾನ ರಹಸ್ಯ ನಮಗ ತಿಳಿತದ ಅಂತ ಅರ್ಥ. ಇಲ್ಲಿ ಜಗನ್ನಾಥ ದಾಸರು ಈ ಹರಿ ಕಥಾಮೃತ ಅಂಬುವಂತಹ ಸಾರವನ್ನ ನಾನೇನು ಮಾಡ್ಲಿಕ್ಕೆ ಹೊರಟೀನಿ. ಇಲ್ಲಿ ದೇವರ ಎಷ್ಟೋ ವಿಷಯಗಳು ತತ್ವಗಳೇ ಬರ್ತಾವ ಇಲ್ಲಿ, ಮತ್ತೆ ಎಷ್ಟೋ ರಹಸ್ಯ ವಿಷಯಗಳು ಬರ್ತಾವ. ಅವನ್ನ ತಪ್ಪಾಗಿ ನೋಡ್ರಿ, ಜಗನ್ನಾಥ ದಾಸರು ಕೇಳಿಗತ್ತಾರ ಇದನ್ನ. ಇನ್ನು ನಮ್ದೇನ್ ಅದ ಹಣಿಬಾರ ದೇವ್ರಿಗೆ ಗೊತ್ತು. ಸಾಕ್ಷಾತ್ ಜಗನ್ನಾಥ ದಾಸರಂತಾರ, ದೇವರ ರಹಸ್ಯ ತತ್ವಗಳನ್ನ ನಾನು ಬೇರೆ ರೀತಿಯಾಗಿ ಹೇಳಲಾರ್ದಂಗ
ಆ ಎಲ್ಲಾ ತತ್ವಗಳನ್ನ ರಹಸ್ಯಗಳನ್ನ ಯಥಾರ್ಥವಾಗಿ ನಾನು ಹೇಳು ಹಂಗ ನೀ ನನಗ ಅನುಗ್ರಹ ಮಾಡು ಈ ಗ್ರಂಥ ರಚನೆಯಲ್ಲಿ ಅಂತ ಹೇಳಿ ಜಗನ್ನಾಥ ದಾಸರು ಈ ಭಾರತೀ ದೇವಿಯನ್ನ ಇಲ್ಲಿ ಪ್ರಾರ್ಥನಾ ಮಾಡ್ಕೋತಾರೆ. ಇಲ್ಲಿ ಭಾರತೀ ದೇವಿಯ ಸ್ತೋತ್ರ ಮುಗೀತು. ಏನಾದ್ರು ಡೌಟ್ ಇದ್ರ ಕೇಳ್ರಿ ಇಲ್ಲಿವರೆಗೂ. ನಾನು ಎಲ್ಲ ಒಂದ್ ಕಡೆ ಹಿಂಗ್ ಓದಿದ್ದೆ, ಅಂದ್ರೆ ಭಾರತೀ ದೇವಿ ಅಂದ್ರೆ ಈಗ ನಾವ್ ಹೆಂಗ್ ಎನ್ಕ್ರಿಪ್ಷನ್ ಅಂತೇವಲ್ಲ, ಹಂಗ ಇವೆಲ್ಲ ರಹಸ್ಯ ತತ್ವಗಳು ಒಂಥರ ಎನ್ಕ್ರಿಪ್ಟ್ ಆಗಿರ್ತಾವವು. ಅದನ್ನ ನಾವು ಸರಿಯಾಗಿ ಅರ್ಥ ಮಾಡಿ ಡಿಕ್ರಿಪ್ಟ್ ಮಾಡಿ ಅರ್ಥ ಮಾಡ್ಕೋಬೇಕಂದ್ರ ಭಾರತೀ ದೇವಿ ನಮಗ ಕರುಣೆ ಮಾಡ್ಲೇಬೇಕು ಅಂತ ಹೇಳಿ. ಮಾಡ್ಲೇಬೇಕು. ಶ್ರೀಮನ್ಯಾಯ ಸುಧಾ ಬರೆದಂತಹ ಟೀಕಾರಾಯರು, ಇಂದ್ರಾವತಾರಿಗಳು, ಅವರು ಭಾರತೀ ದೇವಿ ಅನುಗ್ರಹ ಪಡಿತಾರ, ಕೇಳ್ತಾರ, ಪ್ರಾರ್ಥನೆ ಮಾಡ್ಕೋತಾರ. ನಿನ್ನ ಅನುಗ್ರಹದಿಂದ ಹುಟ್ಟ ಮೂಕರಿದ್ದವ್ರಿಗೆ ಮಾತು ಬರ್ತಾವ, ನೀ ಒಂದೊಂದು ಶಬ್ದಕ್ಕೂ ಒಂದೊಂದು ಮಾತಿಗೂ ನೀನು ಅಭಿಮಾನಿ, ನೀನು ಪ್ರೇರಣಾ ಮಾಡಿ ಅನುಗ್ರಹ ಮಾಡಿ ನನ್ನಿಂದ ಮಾಡಿಸು ಅಂತ. ಇನ್ನು ನಾವು ಏನಂತ ಬೇಡ್ಕೋಬೇಕು ಅಂತ ಮೊದ್ಲು ವಿಚಾರ ಮಾಡ್ಬೇಕು. ಅದೇ ನೀವ್ ಹೇಳ್ದಂಗ ನಾವು ಜಸ್ಟ್ ಇಂಡೆಕ್ಸ್ ನೋಡಿದ್ರೆ ಒಂದು ಅದೇ ನಮಗೀಗ ಒಂದು ದೊಡ್ಡ ಇದು ಅಂತ ಅನಿಸ್ತದೆ, ಹಿಂಗ ಅದ ಅಂತ ಹೇಳಿ ತಿಳ್ಕೊಳ್ಳೋದು. ಇಲ್ಲ ಕೊನೆಯ ಪಕ್ಷ ಈಗ ಹೆಂಗಾಗ್ಯದಂದ್ರ ಅಟ್ ಲಾಸ್ಟ್ ನಮ್ಮ ಮನಿ ಒಳಗ್ ಒಂದ್ ಲೈಬ್ರರಿ ಅಂತ ಮಾಡಿ ಒಂದ್ ಸಣ್ಣ ಕಪಾಟ್ನಾಗ ಅಟ್ಲೀಸ್ಟ್ ರಾಮಾಯಣ ಮಹಾಭಾರತ ಇಟ್ಟಿವಪ್ಪ. ಅವು ಟ್ರಾನ್ಸ್ಲೇಟೆಡ್ ಯಾರೋ ಆಧುನಿಕ ಬರ್ದದ್ದೋ, ಏನ್ ಸಂಸ್ಕೃತೋ ಕನ್ನಡನೋ ಇಂಗ್ಲಿಷೋ, ಅಟ್ಲೀಸ್ಟ್ ಒಂದ್ ಟೈಟಲ್ ಅದ ಮ್ಯಾಲೆ ಇಷ್ಟಕ್ಕೂ ಒಂದ್ ಹತ್ತದ. ಈಗ ಮನಿ ಒಳಗ್ ಒಂದ್ ರಾಮಾಯಣ ಮಹಾಭಾರತ ಇಟ್ಟಿವಿ. ಹಿಂಗ್ ನಮ್ದ್ ನಾಲೆಜ್ ಲೆವೆಲ್ ಅಂತೂ ಇಷ್ಟದ. ಹಿಂಗಾಗಿ ಅದ್ರ ಒಳಗಿನ ವಿಷಯಗಳನ್ನ, ಅದು ರಹಸ್ಯಗಳನ್ನ, ನಿರ್ಣಯಗಳನ್ನ, ಇದೆಲ್ಲ ದೇವತೆಗಳ ಆಟ, ದೇವತೆಗಳ ವಿಷಯ. ಅದು ಹೆಂಗ ಎಷ್ಟು ಮಾಯಾಜಾಲವಾಗಿರ್ತದ, ಹೆಂಗ್ ನಮಗ ಅರ್ಥನೇ ಆಗುದಿಲ್ಲ. ಅದು ಗುರುಗಳ ಮುಖದಿಂದ ಆಚಾರ್ಯರ ನಿರ್ಣಯ ಇಲ್ದೆ ಅಂತೂ ತಿಳ್ಕೊಳಿಕ್ ಸಾಧ್ಯನೇ ಇಲ್ಲ. ಇದು ಹಿಂಗ, ಇದು ಹಿಂಗ, ಇದು ಹಂಗ ತಪ್ಪು ತಿಳ್ಕೊಬೇಡ್ರಿ, ಮ್ಯಾಲ್ ನೋಡ್ಲಿಕ್ ಇದ್ ಹಿಂಗ ಅನಿಸ್ತದ, ಆದ್ರೆ ಇದ್ ಹಿಂಗಲ್ಲ, ಎಲ್ಲಾ ವಿಷಯಗಳನ್ನು ಕ್ಲಿಯರ್ ಮಾಡ್ತಾರೆ. ಅಂಥ ರಹಸ್ಯಗಳು, ಅಂಥ ನಿಜವಾದ ತತ್ವಗಳು ತಿಳಿಬೇಕಂದ್ರ ನಮಗ ಭಾರತೀ ದೇವಿ ಅನುಗ್ರಹ ಬೇಕೇ ಬೇಕು. ನಮಸ್ಕಾರ ಒಮ್ಮೆ. ಅದ ಶ್ರೀಕರ್ ಒಂದ್ ಕ್ವಶನ್ ಕೇಳ್ತಾನಂತ, ನನ್ ಮಗ ಕೇಳ್ತಾ ಇದ್ದ ನಿಮ್ದು. ಹೇಳ್ರಿ ಹಾ ಕೇಳಪ್ಪ. ನಮಸ್ಕಾರ ಮಮ್ಮಿ. ನಂಗೊಂದ್ ಪ್ರಶ್ನೆ ಇತ್ತು. ಈಗ ಮಹಾಭಾರತನಲ್ಲಿ ಭೀಮದೇವರಿಗೆ ಇದು ಮಗನಾಗಿ ಘಟೋತ್ಕಚ ಹುಡ್ತಾನಲ್ಲ, ಆಗ್ಲಿ ಅವನು ರಾಕ್ಷಸ ಇರ್ತಾನಲ್ಲ, ಮತ್ತ ಹಂಗ್ಯಾಕಾಯ್ತು ಭೀಮದೇವ್ರಿಗೆ ಇದು ರಾಕ್ಷಸ ಮಗ ಹಂಗ ಹುಡ್ತಾನ? ಭೀಮಸೇನ್ ದೇವ್ರು ಅಸುರ ಪತ್ನಿಯನ್ನೇ ಲಗ್ನ ಆಗಿರ್ತಾರ, ಅದಕ್ಕ ತಾಯಿಯಂತೆ ಮಗ ಹುಟ್ತಾನ, ಅದಕ್ಕ ಘಟೋತ್ಕಚ ಅಸುರ. ಓಹೋ. ಮತ್ತೆ ಭೀಮದೇವರು ಅಸುರ ಪತ್ನಿಗೆ ಯಾಕೆ ಲಗ್ನ ಮಾಡ್ತಾರ? ಮತ್ತೆ ಅಲ್ಲಿ ಹಿಡಿಂಬ ಅಲ್ಲೂ ಕೂಡ ಅಲ್ಲಿಯೂ ಭಾರತೀ ದೇವಿಯ ಸನ್ನಿಧಾನ ಇದ್ದೇ ಇರ್ತದ. ಯಾಕಂದ್ರ ಇಲ್ಲದೇನೆ, ಭಾರತೀ ದೇವಿಯ ಸನ್ನಿಧಾನ ಇಲ್ದೇನೆ ಯಾರನ್ನೂ ಭೀಮಸೇನ್ ದೇವ್ರು ಸ್ವೀಕಾರ ಮಾಡುದಿಲ್ಲ. ಇದು ಒಂದು ಫಂಡಮೆಂಟಲ್ ಇದು ರೂಲ್ಸ್. ಇದನ್ನ ಎಂದೂ ಮೀರಕ್ ಭೀಮಸೇನ್ ದೇವ್ರೇ ಆಗ್ಲಿ, ವಾಯುದೇವರೇ ಆಗ್ಲಿ, ಮತ್ತ ಯಾವುದೇ ರೂಪದಿಂದ ಅವತಾರ ರೂಪದಿಂದ ಇದ್ದಾಗೂ ಎಲ್ಲಿ ಭಾರತೀ ದೇವಿಯ ಅಂಶ ಇಲ್ಲವೋ ಆ ಸ್ತ್ರೀಯರನ್ನ ಎಂದಿಗೂ ಅವ್ರು ಸ್ವೀಕಾರ ಮಾಡುವುದಿಲ್ಲ. ಇಲ್ಲಿ ಹಿಡಿಂಬೆಯಲ್ಲಿಯೂ ಕೂಡ ಭಾರತೀ ದೇವಿಯ ಒಂದು ವಿಶೇಷ ಸನ್ನಿಧಾನ ಇದ್ದೇ ಇತ್ತು. ಆದ್ರೂ ಹಿಡಿಂಬ ಅಸುರ ಸ್ತ್ರೀ, ಹಿಂಗಾಗಿ ಆಕೆಯಲ್ಲಿ ತಾಯಿಯ ಏನು ಜಾತಿ ಇರ್ತದ, ತಾಯಿಯ ಒಂದು ಏನು ಯೋನಿ ಇರ್ತದ, ಅದು ಮಕ್ಕಳಿಗೆ ಬರ್ತದ ಅನ್ನುವಂತಹ ಕಾನ್ಸೆಪ್ಟ್ ಶಾಸ್ತ್ರದೊಳಗೆ ಹೇಳ್ಯಾರ. ಆದ್ದರಿಂದ ತಾಯಿ ಅಸುರ ಆದ್ರಿಂದ ಘಟೋತ್ಕಚನು ಕೂಡ, ಆದ್ರ ಅವನಲ್ಲಿ ಯಾವುದೇ ರೀತಿಯ, ಯಾಕಂದ್ರೆ ಸಾಕ್ಷಾತ್ ಭೀಮಸೇನ್ ದೇವ್ರಿಗೆ ಹುಟ್ಟಿದವ ಘಟೋತ್ಕಚ, ಹಿಂಗಾಗಿ ಆಸುರಿ ಬುದ್ಧಿಗಳು ಯಾವ್ದು ಇದ್ದಿದ್ದಿಲ್ಲ. ಅಸುರ ನಿಜ, ಆದ್ರೆ ಆಸುರಿ ಬುದ್ಧಿಗಳು, ಆ ವೈಲೆನ್ಸ್ ಅಥವಾ ಆ ಒಂದು ಅಸತ್ಯ ಅನ್ಯಾಯದ ಬುದ್ಧಿ ಸರ್ವಥಾ ಘಟೋತ್ಕಚನಲ್ಲಿ ಇದ್ದಿದ್ದಿಲ್ಲ. ಜಾತ್ಯ ಅಷ್ಟೇ. ಹಂಗಾದ್ರೆ ಈಗ ಮಧ್ವಾಚಾರ್ಯರ ಅವತಾರನಲ್ಲಿ ಅವಾಗ ಭಾರತೀ ದೇವಿ ಅವತಾರ ಏನಾಗತ್ತೆ? ಇಲ್ಲಪ್ಪಿ, ಮಧ್ವಾಚಾರ್ಯರು ಸನ್ಯಾಸಿಗಳಾಗ ಆಶ್ರಮ ಇಲ್ಲಿ ಅವತಾರ ಮಾಡಿದ್ದು. ಇಲ್ಲ ಇಲ್ಲಿ ಭಾರತೀ ದೇವಿ ಜೊತೆಯಾಗಿ ಬರುವಂತಹ ಕಾನ್ಸೆಪ್ಟೇ ಇಲ್ಲಪ್ಪ.
ಓಹೋ ಹಾ ಇಲ್ಲಿ ಕಲಿಯುಗದಲ್ಲಿ ಮಧ್ವಾಚಾರ್ಯರು ಅವತಾರ ಮಾಡಿದ್ದು ಸನ್ಯಾಸಿಗಳಾಗಿ. ಹ್ಮ್ ಈ ಹಂಸ ಪೀಠವನ್ನ ಮುಂದುವರಿಸಬೇಕು, ತತ್ವಜ್ಞಾನವನ್ನು ಮುಂದುವರಿಸ್ಬೇಕಂತ ಹೇಳಿ ಮಧ್ವಾಚಾರ್ಯರಾಗಿ ಅವತಾರ ತಾಳಿದ್ದು ಸನ್ಯಾಸಿಗಳಾಗಿ. ಹೀಗಾಗಿ ಇಲ್ಲಿ ಭಾರತೀ ದೇವಿ ಬರೋ ಕಾನ್ಸೆಪ್ಟೇ ಇಲ್ಲ. ಅರ್ಥ ಆಯ್ತು ಮ್ಯಾಮ್, ಧನ್ಯವಾದಗಳು. ಓಕೆಪ್ಪ, ಸರಿ. ಮತ್ತೇನ್ ಕೇಳೋದದೇನ್ರಿ ಯಾರು? ಮತ್ತ ನಾಳೆ ಸ್ವಲ್ಪ ಚೇಂಜ್ ಆಗ್ತದ. 8:30 9:30 ಅವ್ರದ್ದು ಪಾಠ ಆಗ್ತದ. ಸೊ ನಮ್ಗ 9:30 10 ಒಂದ್ 15 ಅಥವಾ 10:20 ತನಕ ಆಗ್ತದ. ಅಂದ್ರೆ ನನ್ನ ಇಂಡಿಯನ್ ಟೈಮ್ ಪ್ರಕಾರ 9:30 10:30. ಎಲ್ಲಾರ್ಗು ಓಕೆ ಅದಲ್ಲ? ಹೋದ್ವಾರ ಕೇಳಿದ್ವಿ, ಅದಕ್ಕೆ ಯಾರಿಗೇನ್ ಸಮಸ್ಯೆ ಇಲ್ಲ. ಆ ಟೈಮ್ ಒಂದ್ ಅರ್ಧ ತಾಸ್ ಹೆಚ್ಚು ಕಡಿಮೆ ಆಗ್ತದ. ಇಲ್ಲ, ಏನು ಸಮಸ್ಯೆ ಇಲ್ಲ. ಓಕೆ ಓಕೆ, ಏನ್ ತೊಂದ್ರೆ ಇಲ್ಲ. ರಿಮೈಂಡರ್ ಹಾಕ್ತೀನಿ 9:30 10:30 ನಾಳೆಯಿಂದ. ಮತ್ತ ಅದು ಟೈಮ್ ಝೋನ್ ಎಷ್ಟು ದಿವ್ಸ ಇರ್ತದೋ ಅಲ್ಲಿವರೆಗೂ ಮತ್ತೆ ಇದೇ ಟೈಮ್ ಆಗ್ತದೆ. ಮಾರ್ಚ್ ತನಕ ಇರುತ್ತೆ. ಸೊ ಹಾ, ಮಾರ್ಚ್ ಸಾಕಷ್ಟು ದಿನ. ಓಕೆ ಸರಿ ಆಗ್ಲಿ. ಅಂದ್ರೆ So, maybe ನಾಳೆ- ಆಚಾರ ಪಾಠ ಆದ್ಮೇಲೆ ಒಂದ್ 5 ನಿಮಿಷ ಬ್ರೇಕ್ ತಗೊಂಡು ಹಿಂಗ್ ಬರ್ಬೋದೇನೋ ನಿಮ್ ಪಾಠ ಹಿಂಗ yes, ಆಗ್ತದೇನೋ ಅಂತ ಹೇಳಿ. ಆಗ್ತದ. ನಾ ಅದಕ್ಕ 9:30 ಅಂತ ಇಟ್ಟೀನಿ. ಬಟ್ ನಮಗೊಂದ್ 9:30 9:40 45 ಮಿನಿಟ್ಸ್ ಅಂತಂದ್ರೂ ನಾವು 10:30 ತನಕ ಮಾಡ್ಕೋಬಹುದು. ಓಕೆ. ಅಂದ್ರೆ ಇವತ್ತಂದ್ರೆ ಹಬ್ಬ ಇತ್ತು ಅಂತ ಯಾರ್ ಪ್ರಶ್ನೆ ಕೇಳಿಲ್ಲ. ಯೂಶಲಿ ಅಲ್ಲಿ ಆ ಪಾಠನಾಗ ಬಹಳ ಪ್ರಶ್ನೆಗಳು ಇರ್ತಾವ ಲಾಸ್ಟ್. ನಮಗೂ ಗೊತ್ತಾಗಲ್ಲ. ಗಡಿಬಿಡಿ ಬಾಳ ಇತ್ತಂತ ಒಂದ್ 10 ನಿಮಿಷ ಲಘು ಮುಗಿಸ್ತದ್ರಿ ಇವತ್ತ ಅದ್ರ ಪಾಠ. ಸೊ ಹಂಗಂದ್ರೆ ನಾವು 9:40 ಶುರು ಮಾಡೋಣ. ಇಲ್ಲಿ ಹೌದು, ಐ ಥಿಂಕ್ ಒಂದ್ ಚೂರ್ ಬಫರ್ ಇಟ್ಕೊಂಡ್ರೆ ಬೆಟರ್ ಅನಿಸ್ತದ. ಹೌದು, ಹೌದು. 9:30 ಅವ್ರು ಮುಗೀತದ. ನಾವ್ ಆಮೇಲೆ 9:40 10:30 ತನಕ ಮಾಡೋಣ. ಅದೇ ಆಕ್ಚುಲಿ 45 ಮಿನಿಟ್ಸ್ ಇದಂತೆ ನಾವು ಮೊದ್ಲು ಡಿಸೈಡ್ ಮಾಡಿದ್ವಿ. ಬಟ್ ಈಗ ಅದು 50 ಮಿನಿಟ್ಸ್ 55 ಮಿನಿಟ್ಸ್ ಹೊಂಟದ. ಓಕೆ ಸರಿ ಸರಿ, ನಾಳೆ ಮತ್ತ ಸಿಗೋಣ ಅಂತ. ಏನಾದ್ರೂ ಕೇಳೋದಿದ್ರೆ ನಾಳೆ ಕೇಳ್ಬೋದು. ಮತ್ತ ಓಕೆ. ನಾಳೆ ವೇದವ್ಯಾಸ ಪದ್ಯ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ, ನಾಳೆ ಸಿಗೋಣ.